ದಿನಕ್ಕೆ ನಾವು 16 ಟನ್ ಬೆಣ್ಣೆನ ತಯಾರು ಮಾಡ್ತೇವೆ. 16 ಟನ್ ಬೆಣ್ಣೆ ತಯಾರು ಮಾಡ್ತೇವೆ. ಇದು ಕೆಪಾಸಿಟಿ ಬಂದ್ಬಿಟ್ಟು 3000 ಲೀಟರ್ ಪರ್ ಅವರ್ಸ್ ಆಗುತ್ತೆ. ಡೈಲಿ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಸರ್? ಡೈಲಿ 1 ಶಿಫ್ಟಿಗೆ 9 ಟನ್ ಆಗುತ್ತೆ ಸರ್. 9 ಟನ್ ಆಗುತ್ತೆ. ಹಾಂ, ಎಷ್ಟು ಮೆಟ್ರಿಕ್ ಟನ್ ಸರ್? ಇಲ್ಲಿವರೆಗೆ ಒಟ್ಟು ಅದು ಆಗಸ್ಟ್ 24ರಲ್ಲಿ ಶುರುವಾದದ್ದು. 16 ತಿಂಗಳಲ್ಲಿ ಒಟ್ಟು 19 ಲಕ್ಷ ಕೆಜಿ ತುಪ್ಪವನ್ನು ನಾವು ತಿರುಪತಿ ತಿಮ್ಮಪ್ಪನ ಪ್ರಸಾದ ತಯಾರಿಕೆಗೆ ನಾವು ಕೊಟ್ಟಿದ್ದೇವೆ. ತುಪ್ಪ ಎಲ್ಲಿ ತಯಾರಾಗಿದೆ? ಮದರ್ ಡೈರಿನಲ್ಲಿ ತಯಾರಾಗಿದೆ. ನಂದಿನಿ ಪ್ಯೂರ್ ಗೀ ಪೆಟ್ ಜಾರ್ 1 ಲೀಟರ್, ಇದ್ರ ಕ್ವಾಂಟಿಟಿ 1 ಲೀಟರ್. ಪ್ರಾಡಕ್ಟ್ ನಂದಿನಿ ಪ್ಯೂರ್ ಗೀ ಪೆಟ್ ಜಾರ್ 1 ಲೀಟರ್. ಬ್ಯಾಚ್ ನಂಬರ್ MDC09. ಬ್ಯಾಚ್ ನಂಬರ್ ಇವತ್ತಿಂದ ಆಯ್ತಾ ಸರ್? ಆಮೇಲೆ ನೋಡಿ, ಮ್ಯಾನುಫ್ಯಾಕ್ಚರರ್ ಮದರ್ ಡೈರಿ, ಮ್ಯಾನುಫ್ಯಾಕ್ಚರ್ಡ್ ಆನ್ 9/3/2026. ಎಕ್ಸ್ಪೈರಿ ಡೇಟ್ 8/12/2026. ಕಸ್ಟಮರ್ ಕೇರ್ ನಂಬರ್, ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ ನಮ್ಮದು, ಆಮೇಲೆ ಯಾರು ಮಾರ್ಕೆಟ್ ಮಾಡೋದು, ಆಮೇಲೆ ಸೀರಿಯಲ್ ನಂಬರ್ ಏನು, ಇಷ್ಟು ವಿವರಗಳನ್ನು ಕೂಡ ಸ್ಕ್ಯಾನ್ ಮಾಡಿದ್ರೆ ಗ್ರಾಹಕರಿಗೆ ಈ ವಿವರಗಳು ಸಿಗುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಾವಿಲ್ಲಿ ಬೆಣ್ಣೆ ತಯಾರಿಕೆ ವಿಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಬೆಣ್ಣೆ ಮತ್ತೆ ತುಪ್ಪ ಎರಡನ್ನೂ ಕೂಡ ನಾವು ತಯಾರು ಮಾಡ್ತೇವೆ. ಎಷ್ಟು ತಯಾರಾಗುತ್ತೆ ಸರ್ ಬೆಣ್ಣೆಯಲ್ಲಿ? ಸರ್, ದಿನಕ್ಕೆ ನಾವು 16 ಟನ್ ಬೆಣ್ಣೆನ ತಯಾರು ಮಾಡ್ತೇವೆ. 16 ಟನ್ ಬೆಣ್ಣೆ ತಯಾರು ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಯಂತ್ರೋಪಕರಣಗಳು ಏನಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅದೇ ರೀತಿ ನಾವು ತುಪ್ಪವನ್ನು 5 ಮೆಟ್ರಿಕ್ ಟನ್ ತುಪ್ಪವನ್ನು 1 ದಿನದಲ್ಲಿ ನಾವು ತಯಾರು ಮಾಡ್ತೀವಿ. ಅಷ್ಟು ಸೌಲಭ್ಯ ನಮ್ಮಲ್ಲಿದೆ ಸರ್. ಸೊ ಅದನ್ನು ಪ್ರತಿಯೊಂದು ಕೂಡ ಹಂತವಾಗಿ ನಾವು ಇಲ್ಲಿ ಕಾಣ್ಬೋದು. ಆಮೇಲೆ ಯಾವ್ಯಾವುದು ಪ್ಯಾಕ್ಗಳನ್ನು ನಾವು ಮಾಡ್ತೀವಿ ತುಪ್ಪದಕ್ಕೆ, ಆ ತುಪ್ಪದಕ್ಕೆ ಹೊಸದಾಗಿ ಬಂದಿರತಕ್ಕಂಥ QR ಕೋಡ್ ಅಂತಕ್ಕಂಥ ಹೊಸ ಒಂದು ಪರಿಕಲ್ಪನೆಯನ್ನು ನಾವು ತಂದಿದ್ದೀವಿ. ಅದು ಯಾವ ರೀತಿ ಏನು ಅಂತೇಳಿ ನಾನು ಸೆಕ್ಷನ್ಗೆ ಹೋದಾಗ ನಿಮಗೆ ಸವಿಸ್ತಾರವಾಗಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಈಗ ಹೋಗೋಣ, ಬೆಣ್ಣೆ ಸೆಕ್ಷನ್ಗೆ ಹೋಗೋಣ ಸರ್. ಬೆಣ್ಣೆ ಸೆಕ್ಷನ್. ಸರ್, ಮುಖ್ಯವಾಗಿ ನಮಗೆ ಬೆಣ್ಣೆ ಹೇಗೆ ತಯಾರು ಮಾಡ್ತೀವಿ ಅಂತಕ್ಕಂಥ ಒಂದು ವಿಷಯ ಬಂದಾಗ ನಾವು ಕ್ರೀಮನ್ನು ಬಳಸಿ ಬೆಣ್ಣೆಯನ್ನು ತಯಾರು ಮಾಡ್ತೇವೆ. ಕ್ರೀಮ್ ಹೇಗೆ? ಕ್ರೀಮ್ ಅಂದ್ರೆ ಬೆಣ್ಣೆ ಇದೆ, ಕನ್ಫ್ಯೂಷನ್ ಇದೆ? ಇಲ್ಲ, ವ್ಯತ್ಯಾಸ ಇದೆ ಸರ್. ಕ್ರೀಮ್ ಅಂದ್ರೆ ಬೇರೆ, ಬೆಣ್ಣೆ ಅಂದ್ರೆ ಬೇರೆ. ಏನದು? ಕ್ರೀಮ್ ಅಂತ ಹೇಳಿದ್ರೆ ಅದರಲ್ಲಿ ಎರಡು, ಬೆಣ್ಣೆ ಮತ್ತೆ ಕ್ರೀಮ್ ಎರಡು ನಾವು ಹೋಲಿಕೆ ಮಾಡಿದಾಗ ಅದರಲ್ಲಿ ಶೇಕಡವಾರ ಕೊಬ್ಬು ವ್ಯತ್ಯಾಸ ಇರುತ್ತೆ. ಕ್ರೀಮು ಅದು ರಾ ಮೆಟೀರಿಯಲ್ ಬೆಣ್ಣೆಗೆ. ಈಗ ಕ್ರೀಮ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಹಾಲನ್ನು ಬೇರ್ಪಡಿಸಿದಾಗ, ನಾವು ಹಾಲನ್ನು ಬೇರ್ಪಡಿಸಲಿಕ್ಕೆ ನಮ್ಮಲ್ಲಿ ಯಂತ್ರಗಳಿದೆ. ಅದಕ್ಕೆ ಕ್ರೀಮ್ ಸಪರೇಟರ್ಸ್ ಅಥವಾ ಮಿಲ್ಕ್ ಸಪರೇಟರ್ ಅಂತ ನಾವು ಕರಿತೇವೆ. ಅದನ್ನು ಬೇರ್ಪಡಿಸಿದಾಗ ನಮಗೆ 2 ಭಾಗ ಸಿಗುತ್ತೆ ಮುಖ್ಯವಾಗಿ. ಒಂದು ಕ್ರೀಮ್, ಇನ್ನೊಂದು ಸ್ಕಿಮ್ ಮಿಲ್ಕ್ ಅಥವಾ ಕೆನೆರಹಿತ ಹಾಲು ಅಂತ ನಾವು ಹೇಳ್ತೇವೆ. ಕೆನೆರಹಿತ ಹಾಲನ್ನು ನಾವು ನಮ್ಮ ಹಾಲಿನ ಪುಡಿ ಘಟಕಕ್ಕೆ ನಾವು ವರ್ಗಾಯಿಸ್ತೇವೆ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ, ಅಥವಾ ಕೆನೆರಹಿತ ಹಾಲನ್ನು ನಾವು ನಮ್ಮ ಹಾಲಿನ ಒಂದು ಸ್ಟ್ಯಾಂಡರ್ಡೈಸೇಷನ್ ಅಂತ ಮಾಡ್ತೇವೆ. ಉದಾಹರಣೆಗೆ ನಾನು ನಿಮಗೆ ಹೇಳಿದೆ ಪ್ಯಾಕಿಂಗ್ ಸೆಕ್ಷನಲ್ಲಿ ಹೇಗೆ, ಈಗ ಬೇರೆ ಬೇರೆ ಥರದ ಹಾಲುಗಳು ನಮ್ಮಲ್ಲಿ ತಯಾರು ಮಾಡ್ತೇವೆ. ಫ್ಯಾಟ್ ಕಮ್ಮಿ ಮಾಡಬೇಕು, 3.1 ಇರತಕ್ಕಂಥ ಫ್ಯಾಟು, ಆಮೇಲೆ ಮತ್ತೆ 4.6 ಇರತಕ್ಕಂಥ ಫ್ಯಾಟು, ಅದೇ ರೀತಿ 6% ಇರ್ತಕ್ಕಂಥ ಫ್ಯಾಟು ಹಾಲು, ಈ ಥರ. ಈಗ ನಮಗೆ ಹಾಲಿರ್ತಕ್ಕಂಥ ಜಿಡ್ಡಿನಾಂಶ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ಕಿಮ್ ಮಿಲ್ಕನ್ನು ಉಪಯೋಗಿಸ್ತೇವೆ. ಅದೇ ರೀತಿ ಹಾಲಿರ್ತಕ್ಕಂಥ ಜಿಡ್ಡಿನಾಂಶ ನಾವು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಕೆನೆಯನ್ನು ಉಪಯೋಗಿಸ್ತೇವೆ. ಅದು ಕೆನೆಯಲ್ಲಿ ಬಹುತೇಕ 40% ಜಿಡ್ಡಿನ ಅಂಶ ಇರುತ್ತೆ ಅದು. ಆಮೇಲೆ ಕೆನೆಯನ್ನು ಉಪಯೋಗಿಸಿ ಅಥವಾ ಕ್ರೀಮ್, ನಾನೇನು ಹೇಳಿದೆ ಅದನ್ನು ಉಪಯೋಗಿಸಿ ನಾವು ಈ ಯಂತ್ರಗಳ ಸಹಾಯದಿಂದ ಬೆಣ್ಣೆಯನ್ನಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಈಗ ಇಲ್ಲಿ ರಾ ಮೆಟೀರಿಯಲ್ಲು ಅಥವಾ ಬೇಸ್ ಮೆಟೀರಿಯಲ್ ಏನು ಬೆಣ್ಣೆ ತಯಾರಿಕೆಗೆ ಅಂತ ಹೇಳಿದ್ರೆ ಕ್ರೀಮ್, ಮೂಲ ಹಾಲು, ಹಾಲಿಂದ ಕೆನೆ, ಕೆನೆಯಿಂದ ಬೆಣ್ಣೆ, 3 ಹಂತ ಸರ್. ಈಗ ಹಾಲು ಇಲ್ಲ, ಇಲ್ಲಿ ಹಾಲು ಬರಲ್ಲ ಸರ್. ಅದು ಪ್ರತ್ಯೇಕ ನಮ್ಮ ಪ್ರೊಸೆಸಿಂಗ್ ಸಂಸ್ಕರಣಾ ವಿಭಾಗದಲ್ಲಿ ಹಾಲಲ್ಲಿ ತಗೊಂಡು ಅಲ್ಲೇ ನಮಗೆ ಮಿಲ್ಕ್ ಸಪರೇಟರ್ಸ್ ಇದೆ. ಅದನ್ನ ಹಾಲನ್ನ ಸಪರೇಟ್ ಮಾಡಿ ಇಲ್ಲಿಗೆ ಕೆನೆಯನ್ನು ಮಾತ್ರ ನಾವು ತಗೋತೇವೆ, ಕ್ರೀಮನ್ನು ಇಲ್ಲಿಗೆ ಮಾತ್ರ ಬಳಸೋದು. ಯಾಕೆಂದರೆ ಈ ವಿಭಾಗ ಬೆಣ್ಣೆ ತಯಾರಿಕೆಗೆ ಮಾತ್ರ ಸೀಮಿತ ಆಗಿರೋದ್ರಿಂದ ಇಲ್ಲಿ ನಮಗೆ ಬೇಕಾಗಿರೋ ರಾ ಮೆಟೀರಿಯಲ್ ಕ್ರೀಮ್ ಮಾತ್ರ. ಸೊ ಹಾಗಾಗಿ ನಾವಿಲ್ಲಿ ಕ್ರೀಮನ್ನು ನಾವು ತಗೋತೀವಿ. ಕ್ರೀಮಿಂದ ನಿರಂತರ ಬೆಣ್ಣೆ ತಯಾರಿಕಾ ಯಂತ್ರಗಳಿದೆ ನಮ್ಮಲ್ಲಿ. ಒಂದು ಯಂತ್ರ ಹತ್ರ ಹೋಗೋಣ. ಆಮೇಲೆ 2 ತಯಾರಿಕಾ ಯಂತ್ರಗಳಿದೆ. ಇದರ ಒಂದು ಸಾಮರ್ಥ್ಯ ಪ್ರತಿ ಗಂಟೆಗೆ 1,500 kg ಬೆಣ್ಣೆ, ಬೆಣ್ಣೆ ಪ್ರತಿ ಗಂಟೆಗೆ. ಮತ್ತು ಇನ್ನೊಂದು ಚಿಕ್ಕದೊಂದು ಇದಿದೆ, ಬೆಣ್ಣೆ ತಯಾರಿಕಾ ಯಂತ್ರ ಇದೆ. ಅದರ ಕೆಪಾಸಿಟಿ 1 ಗಂಟೆಗೆ 800 kg ಬೆಣ್ಣೆಯನ್ನು ಅದು ತಯಾರು ಮಾಡಿ ಕೊಡ್ತಾರೆ ನಮಗೆ. ಈ ರೀತಿ ತಯಾರಾದಂಥ ಬೆಣ್ಣೆಯನ್ನು ನಾವು
ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ, ಎಲ್ಲವೂ ಕೂಡ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನಿದೆ ಅದಕ್ಕೆ ಒಳಪಟ್ಟು ನಡೆಯುವಂಥದ್ದು. ಸೊ ಈ ರೀತಿ ನಾವು ತಯಾರು ಮಾಡಿದಂಥ ಬೆಣ್ಣೆಯನ್ನು ರಿಟೈಲ್ ಬೆಣ್ಣೆಯಾಗಿ ಪರಿವರ್ತಿಸ್ತೇವೆ. ಅವಶ್ಯಕತೆ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ರಿಟೈಲ್ ಬೆಣ್ಣೆ 500 ಗ್ರಾಮ್, ಉಪ್ಪುಯುಕ್ತ ಮತ್ತು ಉಪ್ಪು ರಹಿತ 2 ನಮೂನೆ ಬೆಣ್ಣೆ ಇದೆ. ಅದೇನು ಸರ್? ಸಾಲ್ಟೆಡ್ ಅಂಡ್ ಅನ್ಸಾಲ್ಟೆಡ್ ಅಂತ. ಉಪ್ಪು ರಹಿತ, ಉಪ್ಪು ಯುಕ್ತ. ಈಗ ಕೆಲವು ಕಡೆ ನಮಗೆ ಮಾರ್ಕೆಟಿಂಗ್ ನಮ್ಮ ಒಂದು ಇದರಲ್ಲಿ ನೋಡಿದ್ರೆ ನಮ್ಮ ಗ್ರಾಹಕರ ಬೇಡಿಕೆ ಉಪ್ಪಿರೋ ಬೆಣ್ಣೆ ಬೇಕು ಅಂತ ಕೇಳ್ತಾರೆ. ಅದು ಅವರು ನೇರವಾಗಿ ಕನ್ಸ್ಯೂಮ್ ಮಾಡಲಿಕ್ಕೆ ಅಥವಾ ಅದನ್ನ ಆ ಥರ ಬಳಸ್ತಾರೆ. ಕೆಲವರು ಉಪ್ಪು ಇಲ್ದಿರೋ ಬೆಣ್ಣೆ ಬೇಕು ಅಂತೇಳಿ, ಅಂದರೆ ಪ್ಲೈನ್ ಬಟರ್. ಅದು ನಾವು 500 ಗ್ರಾಮಲ್ಲಿ ಪ್ಯಾಕ್ ಮಾಡ್ತೇವೆ. ಅದು ಪ್ಯಾಕ್ ಮಾಡ್ತಕ್ಕಂಥ ವಿಭಾಗ ಇಲ್ಲಿದೆ. 500 ಗ್ರಾಮಲ್ಲಿ ನಾವು ಪ್ಯಾಕ್ ಮಾಡ್ತೀವಿ ಸರ್. ಅದೊಂದಿದೆ ಬೆಣ್ಣೆನಲ್ಲಿ. ಆಮೇಲೆ ಬೆಣ್ಣೆಯನ್ನು ನಾವು ಬಲ್ಕಾಗಿ ಬಾಕ್ಸ್ಗಳಲ್ಲಿ ತುಂಬಿಡ್ತೀವಿ. ತುಂಬಿಟ್ಟು ಅದನ್ನು ಕೋಲ್ಡ್ ಸ್ಟೋರಿಗೆ ವರ್ಗಾಯಿಸ್ತೀವಿ. ಅವಶ್ಯಕತೆ ಇದ್ದಾಗ ಅದನ್ನು ನಾವು ಹಾಕೊಂಡು ತುಪ್ಪ ಮಾಡ್ತೀವಿ. ಕೋಲ್ಡ್ ಸ್ಟೋರು -18 ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡ್ತೀವಿ. ನಿಮ್ಮ ಹೆಸರು ಹೇಳಿ. ಸರ್ ದೀಪಾ ಸರ್. ದೀಪಾ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ಸರ್ ನಂದು 2.5 ವರ್ಷ ಆಯ್ತು ಸರ್. 2.5 ವರ್ಷ. ಏನು ಓದಿದ್ದೀರಿ? ಸರ್ ನಂದು ITI ಇದೆ ಸರ್. ITI ಮಾಡಿದ್ದೀರಿ. ಓಕೆ, ಹೇಳಿ ಇದ್ರ ಬಗ್ಗೆ. ಹೇಗೆ ಸರ್ ಇದು CBMM ಅಂತ, ಕಂಟಿನ್ಯೂ ಬಟರ್ ಮೇಕಿಂಗ್ ಮಷಿನ್ ಅಂತ. ಕಂಟಿನ್ಯೂ ಬಟರ್ ಮೇಕಿಂಗ್ ಮಷಿನ್. ಪ್ರೊಸೆಸಿಂಗ್ ಸೆಕ್ಷನ್ ಅವರು 15K ಕೆಪಾಸಿಟಿ ಸೈಲೋ ಇರೋದು, ಅದರಲ್ಲಿ ಕ್ರೀಮ್ನ ಕೊಡ್ತಾರೆ ಸರ್. ಅದರಲ್ಲಿ ಫಿಲ್ ಮಾಡಿಬಿಟ್ಟು ಅದು ನಾವು ತೊಗೊಳಕ್ಕಿಂತ ಮುಂಚೆ ಸರ್ ಅಲ್ಲಿ QC ಅಲ್ಲಿ ಟೆಂಪ್ರೇಚರು, ಫ್ಯಾಟು ಮತ್ತು ಎಸಿಡಿಟಿನ ಚೆಕ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಸರ್, ಇಲ್ಲಿ ಪ್ಲಾಂಟಿಗೆ ತೊಗೋತೀವಿ ಸರ್. ಇದರಲ್ಲಿ ಬಂದುಬಿಟ್ಟು ನಾವು ಬ್ಯಾಲೆನ್ಸ್ ಟ್ಯಾಂಕ್ ಇದೆ ಸರ್, ಕ್ರೀಮ್ ಬ್ಯಾಲೆನ್ಸ್ ಟ್ಯಾಂಕಿಂದ ಇಲ್ಲಿಗೆ ತೊಗೋತೀವಿ ಸರ್. ನಾವು ಕಂಟಿನ್ಯೂ ಬಟರ್ ಮೇಕಿಂಗ್ ಮಷೀನಲ್ಲಿ ತೊಗೋತೀವಿ. ನಾವು ತೊಗೊಳಕ್ಕಿಂತ ಮುಂಚೆ ಫ್ಯಾಟು ಮತ್ತು ಟೆಂಪ್ರೇಚರ್, ಎಸಿಡಿಟಿ ಮೂರನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಟೆಂಪ್ರೇಚರ್ ಬಂದುಬಿಟ್ಟು 10 to 15 ಒಳಗಡೆ ಇರಬೇಕು ಸರ್ ಕ್ರೀಮ್ ಟೆಂಪ್ರೇಚರು. ಎಸಿಡಿಟಿ ಬಂದುಬಿಟ್ಟು ಏಜಿಂಗ್ ಅವರ್ಸ್ ಎಷ್ಟಾಗುತ್ತೆ, ಮಿನಿಮಮ್ 8 hours ಏಜಿಂಗ್ ಅವರ್ಸ್ ಆಗಿರಬೇಕು. ಅದರ ಡಿಪೆಂಡ್ಸ್ ಮೇಲೆ ಏಜಿಂಗ್ ಅವರ್ಸ್ ಎಸಿಡಿಟಿ ಬಂದಮೇಲೆ ನಾವು ನೋಡ್ಕೊಂಡ್ಬಿಟ್ಟು ತೊಗೋತೀವಿ ಸರ್. ಫ್ಯಾಟ್ ಬಂದುಬಿಟ್ಟು 37 to 40ವರೆಗೂ ಇರಬೇಕು. 40 ಒಳಗಡೆ ಫ್ಯಾಟ್ ಇರಬೇಕು ಸರ್. ಅದು ಚೆಕ್ ಆದ್ಮೇಲೆ ನಾವೇನು ಮಾಡ್ತೀವಿ ಸರ್, ಇಲ್ಲಿ ಕ್ರೀಮ್ ತೊಗೋತೀವಿ ಸರ್. ಕ್ರೀಮಲ್ಲಿ ನಾವು ಚರ್ನಿಂಗು ಮತ್ತು ವರ್ಕಿಂಗ್ ಅಂತ ಸೆಟ್ ಮಾಡ್ತೀವಿ ಸರ್. ಡಿಪೆಂಡ್ಸ್ ಅಪಾನ್ ಫ್ಯಾಟ್ ಮೇಲೆ ಚರ್ನಿಂಗು ಸೆಟ್ ಮಾಡ್ತೀವಿ ಸರ್. ಒಂದು 5 ನಿಮಿಷ ಒಳಗಡೆ ನಮಗೆ ಬೆಣ್ಣೆ ರೆಡಿ ಆಗಿರುತ್ತೆ ಸರ್. ಚರ್ನಿಂಗ್ ಸೆಟ್ ಎಲ್ಲ ಆನ್ ಆದಮೇಲೆ ಅದರಾದಮೇಲೆ ನಾವು ಮತ್ತೆ ಮುಂದೆ ಬಟರ್ ಸೆಲ್ಲೆಗೆ ಪಾಸ್ ಮಾಡ್ಕೋತೀವಿ ಸರ್. ಅದಾದಮೇಲೆ ಪ್ಯಾಕಿಂಗ್ ಮಾಡ್ಕೋತೀವಿ ಸರ್. ಇಷ್ಟು ಪ್ರೊಸೆಸ್. ಮತ್ತು ಬಟರ್ ಮಿಲ್ಕ್ ಮತ್ತೆ ನಾವೇನು ಮಾಡ್ತೀವಿ ಸರ್, ರೀಪ್ರೊಸೆಸ್ ಡಾಕ್ ಹತ್ರ ರಿಸೆಪ್ಷನ್ ಹತ್ರ ಕಳಿಸ್ಬಿಟ್ಟು ನಾವು ರೀಪ್ರೊಸೆಸ್ ಮಾಡ್ಕೋತೀವಿ ಸರ್ ಬಟರ್ ಮಿಲ್ಕ್. ಡೈಲಿ ಇದು 3 ಡೈಲಿ ಇದು ನಡೀತಾನೆ ಸರ್. ಇದು ಕೆಪಾಸಿಟಿ ಬಂದುಬಿಟ್ಟು 3000 ಲೀಟರ್ ಪರ್ ಅವರ್ಸ್ ಆಗುತ್ತೆ. ಡೈಲಿ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಸರ್? ಡೈಲಿ 1 ಶಿಫ್ಟಿಗೆ 9 ಟನ್ ಆಗುತ್ತೆ ಸರ್. 9 ಟನ್ ಆಗುತ್ತೆ. ಓಕೆ. 1 ಶಿಫ್ಟಿಗೆ 9 ಟನ್ ಆಗುತ್ತೆ. 2 ಶಿಫ್ಟ್ ಸೇರಿ 18 ಟನ್ ಆಗುತ್ತೆ. ಎಷ್ಟು ಜನ ಕೆಲಸ ಮಾಡ್ತೀರಿ ಇಲ್ಲಿ ಸರ್? ಇಲ್ಲಿ ನಾವು ಬಟರ್ ಓನ್ಲಿ ಇತ್ತಂದ್ರೆ ಒಂದು 5 ಜನ ತಗೋತೀವಿ. 5 ಜನ. ಓಕೆ. ಈಗ ನಮಗೇನು ಗೊತ್ತು, ಬೆಣ್ಣೆ ಅಂದರೆ ತಗೋತೀವಿ, ಮಜ್ಜಿಗೆನ ಕಡಿತೀವಿ, ಬೆಣ್ಣೆ ಬರ್ತದೆ. ನಿಮ್ಮ ಈ ಪ್ರಾಸೆಸ್ಸಲ್ಲಿ ಅದೇ ಇದೆಯಾ, ಬೇರೆ ಥರ ಇದೆಯಾ? ದೊಡ್ಡ ದೊಡ್ಡ ಮಿಷಿನ್ಗಳು ನೋಡ್ತಾ ಇದ್ದೀನಿ, ಇಲ್ಲಿ ಹೇಗೆ ಆಗುತ್ತೆ? ಈಗ ಹಿಂದೆ ಇದ್ದದ್ದು ಕಡೆಗೋಲು ಸಹಾಯದಿಂದ ನಾವು ಅದನ್ನು ಬೆಣ್ಣೆಯನ್ನು ಏನು ಕಡಿತಾ ಇದ್ವಿ, ಮಜ್ಜಿಗೆಯನ್ನು ಕಡಿತಾ ಇದ್ವಿ. ಅವಾಗ ಮಜ್ಜಿಗೆಯಿಂದ ನಾವು ಮೊಸರನ್ನು ಮಾಡಿ ಮೊಸರಿಂದ ಅದನ್ನು ನಾವು ಅದಕ್ಕೆ ನೀರನ್ನು ಹಾಕಿ ಅದನ್ನು ಕಡಿದಾಗ ಬೆಣ್ಣೆ ಬರ್ತಾ ಇತ್ತು. ಅದು ಒಂದು ವಿಧಾನ. ಆದರೆ ಇಲ್ಲಿ ನಾವು ಕ್ರೀಮಿಂದ ಬೆಣ್ಣೆಯನ್ನು ಮಾಡ್ತೇವೆ. ಅಷ್ಟೇ ವ್ಯತ್ಯಾಸ, ಬಿಟ್ಟರೆ ಬೇರೆ ಎಂತ ಸಹ ಇಲ್ಲ. ಈಗ ಕ್ರೀಮನ್ನು ಈ ಯಂತ್ರಕ್ಕೆ ತಕ್ಕೊಂಡಾಗ ನಾವು ಕ್ರೀಮನ ಗುಣಮಟ್ಟ, ಅವ್ರು ಹೇಳಿದ್ರು ಕ್ರೀಮಿನ ಗುಣಮಟ್ಟವನ್ನು ನಾವು ಪರೀಕ್ಷೆ ಮಾಡ್ತೇವೆ ಅಂತೇಳಿ. ಕ್ರೀಮಲ್ಲಿ ಸ್ವಾಭಾವಿಕವಾಗಿ ನಮಗೆ ಇಂತಿಂಥ ಗುಣಮಟ್ಟದ ವಿವರಗಳು ಇರಬೇಕು, ಅದು ಅಪೇಕ್ಷಣೀಯ. ಇದಿದ್ದರೆ ಇಂಥ ಬೆಣ್ಣೆ ನಮಗೆ ಬರುತ್ತೆ ಅಂತೇಳಿ ನಾವು ಅದನ್ನು ನಿರ್ಧರಿಸ್ಬೋದು. ಉದಾಹರಣೆ ನಿಮಗೆ ಹೇಳಬೇಕಂದ್ರೆ, ಒಂದು ಬ್ಯಾಚ್ ನಾವು ಕ್ರೀಮ್ ತಕ್ಕೊಂಡಾಗ ಕ್ರೀಮ್ ಹೇಗೆ ಬರುತ್ತೆ ಅಂತೇಳಿ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ. ಒಂದು ಬ್ಯಾಚ್ ಕ್ರೀಮನ್ನು ನಾವು ತಕ್ಕೊಂಡಾಗ ಅದರಲ್ಲಿ ಕನಿಷ್ಠ ಪಕ್ಷ 40% ಫ್ಯಾಟ್ ಇರಬೇಕು. ಅದಿದ್ದರೆ ನಮಗೆ 82ರಿಂದ 83% ಬೆಣ್ಣೆಯನ್ನು ನಾವು ತಯಾರು ಮಾಡಬಹುದು ಅಂತೇಳಿ. ಈಗ ಕ್ರೀಮನ್ನು ಹಾಕಿ ಇದರಲ್ಲಿ ಕಡಿತೇವೆ, ಒಳಗಡೆ ಚರ್ನರ್ ಇದೆ ಒಳಗಡೆ. ಅದಿಲ್ಲ ನಮಗೆ ಕಾಣಿಸೋದಿಲ್ಲ. ಒಳಗಡೆ ಚರ್ನರ್ ಇದೆ. ಅದು ಚರ್ನಿಂಗ್ ಆಗ್ಬಿಟ್ಟು ಇದರಲ್ಲಿ 2 ಪೋರ್ಷನ್ ಬರುತ್ತೆ. ಒಂದು ಬೆಣ್ಣೆಯನ್ನು ನಾವು ನಮ್ಮ ಪೈಪ್ಲೈನ್ ಮೂಲಕ ಅಲ್ಲಿ ನಾವು ಪ್ಯಾಕಿಂಗ್ ಮಾಡ್ತಿದ್ದೀವಲ್ಲ ಬಲ್ಕು, ಅಲ್ಲಿ ತಗೊಂಡೋಗಿ ಹಾಕ್ತೀವಿ. ಇಲ್ಲಾಂದರೆ ತುಪ್ಪ ಕಾಯಿಸೋ ಕಡೆ ವರ್ಗಾಯಿಸ್ತೀವಿ ಬೆಣ್ಣೆಯನ್ನು. ಅದನ್ನು ಬರುತ್ತಲ್ಲ ಬಟರ್ ಮಿಲ್ಕ್ ಅಂತೇಳಿ, ಬಟರ್ ಮಿಲ್ಕನ್ನು ನಾವು ಪ್ರೊಸೆಸಿಂಗ್ ತಗೋತೀವಿ. ಯಾಕೆಂದರೆ ಇಟ್ಸ್ ಗುಡ್ ಬಟರ್ ಮಿಲ್ಕ್, ಅದು ಒಳ್ಳೆ ಬಟರ್ ಮಿಲ್ಕು. ಅದನ್ನು ನಾವು ಸ್ಕಿಮ್ ಮಿಲ್ಕ್ ಥರ, ಸ್ಕಿಮ್ ಮಿಲ್ಕ್ ಅಂತ ನಾನು ನಿಮ್ಗೆ ಏನು ಹೇಳಿದೆ, ಅದ್ರ ಥರ ನಾವು ಹಾಲಿನ ಸ್ಟ್ಯಾಂಡರ್ಡೈಸೇಷನ್ಗೆ ನಾವು ಅದನ್ನು ಬಳಸ್ತೇವೆ. ಅದು ವಿಧಿವಿಧಾನ ಇರೋದು ಹಾಗೆ. ಬಟ್ ಏನಂದರೆ ಇಲ್ಲಿ ಈ ನಿರಂತರ ಬೆಣ್ಣೆ ತಯಾರಿಕಾ ಯಂತ್ರಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಆ ಒಂದು ಪ್ರಕ್ರಿಯೆ ವೇಗಗತಿಯಲ್ಲಿ ಆಗುತ್ತೆ. ಓಕೆ.
ಈಗ 1 kg ತುಪ್ಪ ಹಾಕೋದು ಎಷ್ಟು ಬೆಣ್ಣೆ ಬಳಸ್ತೀರಿ ಸರ್? ಈಗ 1 kg ಸರ್ ನಮಗೆ 835ರಿಂದ 840 ಬೆಣ್ಣೆ 1 kg ತುಪ್ಪ ಹಾಕ್ತಾರೆ. ಅಷ್ಟು ಬೇಕು. ತುಪ್ಪ ಬೆಟ್ರಾ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಥವಾ ಅದಕ್ಕಿಂತ ಬೆಣ್ಣೆ ಬೆಟ್ರಾ? ಸರ್ ಎರಡು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಬೆಣ್ಣೆ ತುಪ್ಪ ಎರಡು ಹೇಳಿ ಮಾಡಿಸಿದಂಥದ್ದು. ತುಪ್ಪದಲ್ಲಿ ಸಮೃದ್ಧವಾಗಿ ನಮಗೆ ವಿಟಮಿನ್ ಎ, ಡಿ, ಇ, ಕೆ 4 ಥರದ ವಿಟಮಿನ್ಗಳಿದೆ ತುಪ್ಪದಲ್ಲಿ. ಇವನ್ ಬೆಣ್ಣೆನಲ್ಲೂ ಕೂಡ ಅದು ಅಷ್ಟೇ ಇರುತ್ತೆ ಸರ್, ಎ, ಡಿ, ಇ, ಕೆ ಇರುತ್ತೆ. ಹಾಗಾಗಿ ಬೆಣ್ಣೆಯ ಇನ್ನೊಂದು ರೂಪನೇ ತುಪ್ಪ. ಕೆಲವರು ಬೆಣ್ಣೆ ಇಷ್ಟಪಡ್ತಾರೆ. ದಾವಣಗೆರೆ ಕಡೆನಲ್ಲಿ ಹೋದರೆ ಬೆಣ್ಣೆ ದೋಸೆ ಇಲ್ದಲೇ ಕೆಲಸ ಆಗೋದಿಲ್ಲ. ಹೌದು. ಬೆಣ್ಣೆ ಮತ್ತು ತುಪ್ಪ ನಾವು ದಿನನಿತ್ಯ ನಮ್ಮ ಆಹಾರ ಕ್ರಮದ ಭಾಗವಾಗಿ ಮಾಡಿಕೊಂಡ್ರೆ ಆರೋಗ್ಯ ಸುಧಾರಿಸದಲ್ಲಿ ಎಳ್ಳಷ್ಟು ಸಂದೇಹ ಇಲ್ಲ. ಬೆಣ್ಣೆ ನೋಡ್ತಾ ಮಾತಾಡೋಣ. ಇನ್ನೊಂದಿಷ್ಟು ಬೆಣ್ಣೆಗಳ ಬಗ್ಗೆ ಪ್ರಶ್ನೆ ಇದೆ ನಿಮಗೆ. ಅದ್ಭುತ ಅಮ್ಮ. ಸರಿ, ನಾವು ಅಲ್ಲಿ ನೋಡಿದ್ವಲ್ಲ, ಅಲ್ಲಿ ನೀವು ಎಕ್ಸ್ಪೆನ್ಷನ್ ತಗೊಂಡ್ರಲ್ಲ ನಮ್ಮ ಹತ್ರ, ಆ ಯಂತ್ರದಿಂದ ಬರೋದು ಇದು ನೇರವಾಗಿ ಬೆಣ್ಣೆ. ಇಲ್ಲೂ ಅವಕಾಶ ಇದೆ, ಅಲ್ಲೂ ಇದೆ ಅವಕಾಶ. ಅಲ್ಲೂ ಕೂಡ ನೀವು ಕಾಣ್ಬೋದು. ಹೌದಾ? ಟ್ಯೂಬ್ ಲೈನ್ಸ್. ಓಕೆ, ಅಲ್ಲಿಂದನೂ ಬರುತ್ತೆ. ಅಲ್ಲೂ ಬರುತ್ತೆ. ಓಕೆ, ನಮಗೆ ಎಲ್ಲಿ ಯಾವ ಮೆಲ್ಟಿಂಗ್ ವ್ಯಾಟಿಗೆ ಬೇಕೋ ಅದನ್ನ ಇದು ಮಾಡ್ತೀವಿ. ಸೊ ಇದು ಈಗ ಏನೇನು ಪ್ರೋಸೆಸ್ ಆಗಿ ಇಲ್ಲಿಗೆ ಬಂದಿದೆ ಸರ್? ಈಗಾಗಲೇ ನಾನು ಬೆಣ್ಣೆ ಸೆಕ್ಷನಲ್ಲಿ ನಿಮಗೆ ಮಾಹಿತಿಯನ್ನು ಹೇಳಿದೆ, ಹೇಗೆ ಬೆಣ್ಣೆ ತಯಾರಾಗುತ್ತೆ ಅಂತೇಳಿ. ಈಗ ಬೆಣ್ಣೆಯನ್ನ ತುಪ್ಪವನ್ನ ಆಗಿ ಮಾಡೋ ಹಂತದಲ್ಲಿ ನಾವಿದ್ದೇವೆ ಇಲ್ಲಿ. ಹೌದಾ? ಹೌದೌದು. ಬಂದಂತ ಬೆಣ್ಣೆಯನ್ನ ನಾವು ಇದು ಮೆಲ್ಟಿಂಗ್ ವ್ಯಾಟ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಮನೇಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಣ್ಣೆಯನ್ನ ತಕೊಂಡು ಪಾತ್ರೆನಲ್ಲಿ ಹಾಕ್ಬಿಟ್ಟು ಅದನ್ನ ಮೆಲ್ಟ್ ಮಾಡ್ತೀವಿ, ಕರಗಿಸ್ತೇವೆ. ಇದು ಆ ತರ ಕರಗಿಸ್ಲಿಕ್ಕಿರ್ತಕ್ಕಂಥ ದೊಡ್ಡ ಪಾತ್ರೆ ಇದು. ಓಹೋ, ಈಗ ಆಲ್ರೆಡಿ ಆಗ್ತಾ ಇದೆ. 2000 kg ಸಾಮರ್ಥ್ಯ ಇದು ಮೆಲ್ಟಿಂಗ್ ವ್ಯಾಟ್ ಅಂತ ನಾವು ಹೇಳ್ತೀವಿ ಸರ್. ಅದೇ ರೀತಿ ಅಲ್ಲೊಂದಿದೆ, ಅದು ಮೆಲ್ಟಿಂಗ್ ವ್ಯಾಟ್, ಅದು 3000 kg ಸಾಮರ್ಥ್ಯ. 2 ಟ್ಯಾಂಕ್ಗಳು. ಉದ್ದೇಶ ಏನು ಅಂತ ಹೇಳಿದ್ರೆ ಬೆಣ್ಣೆಯನ್ನ ಕರೆಸಿದಾಗ ಮಾತ್ರ ನಾವು ತುಪ್ಪ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಬೆಣ್ಣೆಯಲ್ಲಿ 16% ತೇವಾಂಶ ಇರುತ್ತೆ. ತುಪ್ಪ ನಾವು ಮಾಡಬೇಕಾದ್ರೆ ತೇವಾಂಶ ಎಲ್ಲವನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಆಗಿದ್ದ ಮಾತ್ರ ಅದು ತುಪ್ಪ ಆಗುತ್ತೆ, ಇಲ್ಲ ಅಂದ್ರೆ ತುಪ್ಪ ಆಗ್ಲಿಕ್ಕಿಲ್ಲ. ಒಂದು. ಎರಡನೇದಾಗಿ ಮುಖ್ಯವಾಗಿ ನಾನು ಇಲ್ಲಿ ಹೇಳಕ್ ಹೊರಟಿರೋದು, ಇದು ಮೆಲ್ಟಿಂಗ್ ವ್ಯಾಟಲ್ಲಿ 3 ಥರದ ಲೇಯರ್ಗಳು ಫಾರ್ಮ್ ಆಗುತ್ತೆ ಈ ಬೆಣ್ಣೆಯನ್ನು ಕರಗಿಸಿದಾಗ. ಇದು ಟೆಂಪರೇಚರು ಅರೌಂಡ್ ಒಂದು 100 ಡಿಗ್ರಿ ಹತ್ತತ್ರ ಇರುತ್ತೆ ಟೆಂಪರೇಚರ್ ಮೆಲ್ಟಿಂಗ್ ವ್ಯಾಟಲ್ಲಿ. ಈ 100 ಡಿಗ್ರಿ ತಾಪಮಾನದಲ್ಲಿ ಬೆಣ್ಣೆ ಎಲ್ಲವೂ ಕರಗುತ್ತದೆ. ಬೆಣ್ಣೆ ಕರಗಿ ಆದ್ಮೇಲೆ 3 ಥರದ ಲೇಯರ್ಗಳು ಅಂದ್ರೆ ಪದರಗಳು ಇದರಲ್ಲಿ ಉತ್ಪತ್ತಿ ಆಗುತ್ತೆ. ಕೆಳಗಿನ ಲೇಯರು ಪೂರ್ತಿ ಅದರಲ್ಲಿ ನೀರಿರುತ್ತೆ. ಆ ನೀರು ಅಂಶ ಏನಿರ್ತಾರೆ ನಾವು ಕೆಳಗಡೆ ಬಿಟ್ಬಿಡ್ತೀವಿ, ಅದನ್ನ ನಾವು ಉಪಯೋಗಿಸೋದಿಲ್ಲ. ಯಾಕಂದ್ರೆ ನಾನು ಹೇಳಿದ್ದು ಬೆಣ್ಣೆನ ತುಪ್ಪವನ್ನಾಗಿ ಮಾಡಬೇಕಾದ್ರೆ ಅದ್ರಲ್ಲಿ ನೀರು ಇರಬಾರ್ದು, ತೇವಾಂಶ ಇರಬಾರ್ದು ಅಂತೇಳಿ. ಇದರಲ್ಲಿ ತೇವಾಂಶ ಏನು ಬರುತ್ತೆ, ನೀರಿನ ಅಂಶ ಏನು ಬರುತ್ತೆ ಕೆಳಗಡೆ ಇದರಲ್ಲಿ ಸಂಗ್ರಹ ಆದ್ರೆ ನಾವು ಅದನ್ನ ಬಿಡ್ತೇವೆ, ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಆಮೇಲೆ ಮಧ್ಯದ ಒಂದು ಪದರ ಮತ್ತೆ ಮೇಲ್ಪದರ ಏನಿರುತ್ತೆ ಅದರಲ್ಲಿ ನಮಗೆ ಕೊಬ್ಬಿನಾಂಶ ಇರುತ್ತೆ. ಆ ಕೊಬ್ಬಿನಾಂಶವನ್ನ ನಾವು ಆ ಪದರಗಳನ್ನ ನಾವು ನಮ್ಮ ಗೀ ಬಾಯ್ಲರ್ ಅಂತೇಳಿ ನಾವು ಆ ಕಡೆ ನೋಡ್ಬೋದು. ಆ ಗೀ ಬಾಯ್ಲರ್ಗೆ ನಾವು ಅದನ್ನ ಪಂಪ್ ಮಾಡಿ ಅದಕ್ಕೆ ವರ್ಗಾಯಿಸ್ಕೊತೇವೆ. ಗೀ ಬಾಯ್ಲರ್ನಲ್ಲಿ ನಾವು ಅದನ್ನ ಇಲ್ಲಿ ಏನಿತ್ತು ಪದರಗಳು ಏನಿರುತ್ತೆ ಅದ್ರ ಆ ಕಡೆ ನಾವು ವರ್ಗಾವಣೆ ಮಾಡಿಕೊಂಡಾಗ ಆ ಗೀ ಬಾಯ್ಲರ್ಲಿ ನಾವು 115ರಿಂದ 118 ಡಿಗ್ರಿ ತಾಪಮಾನದಲ್ಲಿ ನಾವು ಅದನ್ನು ಕಾಯಿಸ್ತೇವೆ. ಅವಾಗ ಅಲ್ಲಿರ್ತಕ್ಕಂಥ ತೇವಾಂಶ ಎಲ್ಲ ಹೊರಟೋಗಿ ಅದರಲ್ಲಿ ಏನು ಪರಿಶುದ್ಧವಾದ ತುಪ್ಪ ಮಾತ್ರ ನಮಗಲ್ಲಿ ಸಿಗುತ್ತೆ. ಅದರಲ್ಲಿ ತೇವಾಂಶ ನಮ್ಮ ನಿಗದಿತ ಇದಕ್ಕೆ ಏನೋ ನಿಗದಿತ ಸ್ಟ್ಯಾಂಡರ್ಡ್ಗೆ ಒಂದು 0.2% ಅಷ್ಟೇ. 16% ಇದ್ದದ್ದನ್ನು ನಾವು 0.2ಗೆ ತರಬೇಕಾದ್ರೆ ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕು. ಈಗ ಇದು ಡೈರೆಕ್ಟ್ ಬೆಣ್ಣೆ ಬೇಕಂದ್ರೂ ಇದನ್ನ ಹಂಗೆ ಯೂಸ್ ಮಾಡ್ಬೋದು ನಾವು. ಇದನ್ನ ನೇರವಾಗಿ ಬೆಣ್ಣೆ ಬೇಕು ಅಂದ್ರೂ ನಾವು ಅದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ 2 ಭಾಗ, ಒಂದು ಬೆಣ್ಣೆ ಇನ್ನೊಂದು ತುಪ್ಪ. ಬೆಣ್ಣೆಯಿಂದ ತುಪ್ಪ, ಮತ್ತೆ ತುಪ್ಪದ ಬೇರೆ ಬೇರೆ ಥರದ ಪ್ಯಾಕ್ ಸೈಜ್ ಇದೆ. ನಾವು ತುಪ್ಪ ಸೆಕ್ಷನ್ಗೆ ಹೋದ್ಮೇಲೆ ನಾವು ಓಕೆ. ಇದು ಗಂಟೆಗೆ ಎಷ್ಟು ತಯಾರಾಗುತ್ತೆ ಸರ್? ಸರ್ ಗಂಟೆಗೆ ಇದು ನಾವು ಪ್ರತಿ 4 ಗಂಟೆಗೆ ನಾವು ಒಂದ್ಸರಿ ಇದನ್ನ ಬ್ಯಾಚನ್ನು ಎಂಟಿ ಮಾಡ್ತೀವಿ. ಪ್ರತಿ 4 ಅಂದ್ರೆ 5 ಗಂಟೆಗೆ. ಇದು ಮೆಲ್ಟ್ ಆಗಿ ಇದು 2000 ಸರ್. 2000 ಅದು 3000, ಒಟ್ಟು 5000 ಸಾಮರ್ಥ್ಯ. ನಮ್ಮ ತುಪ್ಪದ ಸಾಮರ್ಥ್ಯ ಈ ಸಿಗ್ತದೆ. ಸೇಲು ಅಷ್ಟೇ ಇದೆ ಸರ್, ಸೇಲು ಅಷ್ಟೇ ಇದೆ. ಅಷ್ಟೇ. ಇನ್ನೊಂದು ಈ ಟೈಮಲ್ಲಿ ಮತ್ತೆ ನೆನೆಸ್ಕೊಳ್ಳೋಣ, ಹೇಳಿ. ತಿರುಪತಿ ಕೂಡ ಇಲ್ಲಿಂದ ಹೇಳ್ತೇನೆ. ನಿಮ್ಮ ತುಪ್ಪ ಸೇಮ್ ಇದೆ ಹೋಗುತ್ತಾ? ಹೌದು, ಇಟ್ ಇಸ್ ಪ್ರೈಡ್ ಟು ದಿ ಮದರ್ ಡೈರಿ. ಇದೇ ತುಪ್ಪ ಅಲ್ಲಿ ಹೋಗೋದು ಸರ್. ಕರೆಕ್ಟ್. ಓಕೆ. ಎಷ್ಟು ಮೆಟ್ರಿಕ್ ಟನ್ ಸರ್ ಇಲ್ಲಿವರೆಗೆ ಒಟ್ಟು ಅದು ಆಗಸ್ಟ್ 24ರಲ್ಲಿ ಶುರುವಾದದ್ದು. 16 ತಿಂಗಳಲ್ಲಿ ಒಟ್ಟು 19 ಲಕ್ಷ kg ತುಪ್ಪವನ್ನು ನಾವು ತಿರುಪತಿ ತಿಮ್ಮಪ್ಪನ ಪ್ರಸಾದ ತಯಾರಿಕೆಗೆ ನಾವು ಕೊಟ್ಟಿದ್ದೇವೆ. ಅದ್ಭುತ.
ನಮ್ಮ ಹೆಗ್ಗಳಿಕೆ ಅಲ್ವಾ ಸರ್? ಖಂಡಿತ ಸರ್. ನಂದಿನಿ ಹೆಗ್ಗಳಿಕೆ ನಂದಿನಿ ಹೆಗ್ಗಳಿಕೆ ಮತ್ತೆ KMF ನ ಹೆಗ್ಗಳಿಕೆಯೂ ಸಹ ಅದು. ಅಲ್ವಾ? ಹೌದೌದು. ಹೌದು. ನಮಸ್ತೆ, ನಿಮ್ಮ ಹೆಸರು? ಸರ್ ನಾಗವೇಣಿ. ನಾನು ನಾಗವೇಣಿ ಅಮ್ಮನವರು. ಇಲ್ಲಿ ಕೆಲಸ ಮಾಡ್ತಿದ್ದೀರಿ? ಹೌದೌದು. ಹೇಳಿ, ಯಾಕೆ ನಿಮಗೆ ಈ ಪ್ರಶ್ನೆ ಅಂತ ಹೇಳಿದರೆ, ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಅರ್ಜೆಂಟಿಗೆ ಏನೋ ಒಂದು ತುಪ್ಪನೋ ಬೆಣ್ಣೆನೋ ಆರ್ಡರ್ ಮಾಡ್ತೀವಿ, ನಮ್ಮ ಅಡುಗೆ ಮನೆಗೆ ಏನೋ ಬಂದುಬಿಡುತ್ತೆ, ಮಾಡಿಬಿಡ್ತೀವಿ, ತಿಂದುಬಿಡ್ತೀವಿ. ಯಾಕೆ ಈ ಬೆಣ್ಣೆ, ಯಾಕೆ ಈ ತುಪ್ಪ? ನೀವು ಡೈಲಿ ಇಲ್ಲಿ ಮಾಡೋರಾಗಿ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ನಮ್ಮದು ಹೇಳ್ಬೇಕು ಅಂದರೆ ನಮ್ಮದು ಫಸ್ಟು ಪ್ಯೂರಿಟಿ ಸರ್. ಹಾ. ಪ್ಯೂರಿಟಿ ಫಸ್ಟ್, ಮತ್ತೆ ಯಾವುದೇ ಇದರಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ. ಹಾ. ಆಮೇಲೆ ನಾವು ಯಾವುದನ್ನು ಇಲ್ಲಿ ಅಡಿಟಿವ್ ಪ್ರಿಸರ್ವೇಟಿವ್ ಆಗಲಿ ಯಾವುದೇ ಥರನೂ ಆ್ಯಡ್ ಮಾಡಲ್ಲ. ಹಾ. ಡೈರೆಕ್ಟ್ ಫ್ರೆಶ್ ಮಿಲ್ಕಿಂದ ಏನು ಬರುತ್ತೋ ಹಾ. ಅದರಿಂದ ನಾವು ಕ್ರೀಮ್ ಜನರೇಟ್ ಮಾಡಿಕೊಂಡು ಫ್ರೆಶ್ ಆಗಿ ಆ ಕ್ರೀಮಿಂದ ನಾವು ಫ್ರೆಶ್ ಬಟರ್ನ ಜನರೇಟ್ ಮಾಡಿಕೊಂಡು ಆ್ಯಸ್ ಪರ್ ನಮ್ಮ QC ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನಿರುತ್ತೋ ಆ ಲಿಮಿಟ್ಸಲ್ಲೇ ನಾವು ಫ್ರೆಶ್ ಬಟರ್ನ ತಯಾರು ಮಾಡಿಕೊಂಡು ಇದರಿಂದ ನಾವು ಫ್ರೆಶ್ ಗೀಯನ್ನು ತಯಾರು ಮಾಡ್ತೀವಿ. ನಾವು ಯಾವುದೇ ಆಗಲಿ ಇಲ್ಲಿ ನಮಗೆ ಘಮ ಇರಬೇಕು, ಘಮ ಇಲ್ದಾರ ನಾವೇನಾದರೂ ಅಡಿಷನ್ ಮಾಡೋದು ಅವೇನು ಮಾಡಲ್ಲ. ಅವು ನಮ್ಮದು ಪ್ರೋಸೆಸ್ಸು ಏನು ನಮ್ಮದು ಫ್ಲೋ ಚಾರ್ಟು ನಮ್ಮ ಪ್ರೋಸೆಸ್ ಮೆಥಡ್ ಇದೆಯೋ ಆ ಮೆಥಡಲ್ಲಿ ನಾವು ತುಪ್ಪ ತಯಾರಿಸಿ ಮಾಡ್ತೀವಿ. ಓಕೆ. ನಿಮ್ಮ ಪಾಕೆಟ್ ನೋಡಿದಾಗ, ಪೌಚ್ ನೋಡಿದಾಗ ಅದು ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ, ಹಾ, ಸರ್. ಇದು ಪ್ಯೂರ್ ಅಂತ ಹೇಳಿ. ಹೌದು. ಸೊ ಅದನ್ನು ಗಮನಿಸಬೇಕು ಅಂತೀರಿ ಗ್ರಾಹಕರು? 100% ಸರ್. ಹಾ. 100% KMF ನಂದಿನಿ ಅಂದರೆ ಪ್ಯೂರ್ ತುಪ್ಪ, ಹಾ. ಪ್ಯೂರ್ ಬಟರು, ಹಾ. ಪ್ಯೂರ್ ಮಿಲ್ಕ್ ಇಂದನೇ ತಗೊಂಡು ಫ್ರೆಶ್ ಏನು ಇವತ್ತು ಟ್ಯಾಂಕರ್ ಬರುತ್ತೆ ಇದರಿಂದ ತಗೊಂಡು ನಾವು ಫ್ರೆಶ್ ಬಟರ್ ಮಾಡಿ ಬಟರ್ ಬೆಣ್ಣೆ ತುಪ್ಪ ಮಾಡಿ ತುಪ್ಪದನ್ನ ಇವತ್ತು ಮಾಡಿರೋ ತುಪ್ಪನ ನಾವು ಪ್ಯಾಕ್ ಮಾಡಿಕೊಂಡು ಹಂಗೆ ಪ್ಯಾಕಿಂಗ್ ಆ ಕಡೆ ಇದೆ ಸರ್. ಈ ಪ್ಯಾಕಿಂಗ್ ಮಾಡಿ ಹಂಗೆ ಡೈರೆಕ್ಟ್ ಡಿಸ್ಪ್ಯಾಚ್ ಮಾಡ್ತಾರೆ. ಓಕೆ. ನಿಮ್ದೇನು ಮರಳು ಆದ ತುಪ್ಪನಾ? ನಿಮ್ದು ಯಾವ ತುಪ್ಪ? ಮರಳೆ ತುಪ್ಪ ಇದೆ ಸರ್. 100% ಮರಳು ತುಪ್ಪ ಸರ್. ಹೌದಾ? ಹಂಗ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಿ? TTDಗೂ ಸರಬರಾಜು ಮಾಡಿದ್ದೀವಿ ಇದುವರೆಗೂ. ಅವ್ರ ಆಸ್ ಪರ್ ಅವರು TTD ರಿಕ್ವೈರ್ಮೆಂಟು ಅವ್ರ ಕ್ವಾಲಿಟಿ ಏನಿದೆಯೋ ಅದನ್ನು ಮೀಟ್ ಮಾಡಿಕೊಂಡು ನಾವು TTD ಸಪ್ಲೈ ಮಾಡಿದ್ದೀವಿ. ಓಕೆ. ನನ್ನ ಹೆಸರು ದೀಪಿಕಾ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಸರ್? ಇಲ್ಲಿಗೆ ಬಂದು 2 ವರ್ಷ ಆಯ್ತು. ಏನು ಹೇಳ್ತೀರಿ KMF ಬಗ್ಗೆ? KMF ಬಗ್ಗೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇರೋದೇ ನಮ್ಮ ಹೆಮ್ಮೆ ಸರ್. ಅದು ನಮಗೆ ಒಂಥರ ರೈತರಿಂದ ಬಂದು ನಾವು ನೇರವಾಗಿ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡಿ ಎಲ್ಲ ರೈತರಿಗೆ ಮತ್ತಿರ್ಗ ವಾಪಸ್ ಕೊಡ್ತಾ ಇರೋದ್ರಿಂದ ಒಂಥರ ಹೆಮ್ಮೆ ಇದೆ ಸರ್ ನಮ್ಗೆ. ಎಲ್ಲ ರೈತರಿಗೆ ಸಲ್ಲಬೇಕು ಅಂತೀರಿ? ಹೌದು. ಓಕೆ. ಹಾಂ, ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಗೀ ಮಾಮೂಲಿ ಇಲ್ಲಿ ಕೆಲಸನೂ ಮಾಡ್ತೀನಿ, ಮನೆಯಲ್ಲೂ ಗೀ ನಂದಿನಿ ಇದನ್ನೇ ಯೂಸ್ ಮಾಡಿ ನಾನು ಅಡುಗೆಗೆ ಯೂಸ್ ಮಾಡ್ತಾ ಇದ್ದೀನಿ ಸರ್. ಕಾಸೋ ಕ್ರಮ ಹೇಳಿ. ಕೆಲವೊಬ್ಬರಿಗೆ ಬೆಣ್ಣೆ ತೊಗೊಂಡು ಹೋಗ್ತಾರೆ, ಹೇಗೆ ಕಾಯಿಸ್ಬೇಕು? ಕೆಲವೊಬ್ರು ಎಲೆ ಹಾಕ್ತೀನಿ ಅಂತಾರೆ, ಇನ್ನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಕೇಳಿದ್ದೀನಿ. ಹೇಗಿದು ಸರ್? ಅವ್ರ ಮೇಲೆ ಅವ್ರ ರುಚಿಗೆ ಹೆಂಗ್ ಅನ್ಸುತ್ತೆ ಅದ್ರ ಮೇಲೆ ಹೋಗುತ್ತೆ ಸರ್. ನಮ್ದು ಮಾತ್ರ ಪ್ಯೂರೇ ಇದೆ, ಹಾಗೇನೆ ತಿನ್ಬೋದು. ಅವ್ರವ್ರು ಈಗ ವ್ಯಕ್ತಿ ಚೇಂಜ್ ಆಗಿರ್ತಾರೆ ಸರ್. ಅವ್ರವ್ರಿಗೆ ಹೆಂಗ್ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಂಡ್ರೆ. ಎಲೆ ಹಾಕೋದ್ರ ಮೂಲ ಏನು? ಎಲೆ ಹಾಕೋದ್ರಿಂದ ಅದು ರುಚಿ ಜಾಸ್ತಿ ಬರುತ್ತೆ ಸರ್. ಆ ಉದ್ದೇಶನ ಅದು? ಈಗ ಸಾಂಪ್ರದಾಯಿಕವಾಗಿ ನಾವು ಏನು ತುಪ್ಪವನ್ನು ಕಾಯಿಸ್ತಾ ಇದ್ವಿ ಬಹಳ ಹಿಂದೆ, ಮನೆಗಳಲ್ಲಿ ನಾವು ತುಪ್ಪವನ್ನು ಮಾಡ್ತಾ ಇದ್ವಿ. ಬೆಣ್ಣೆಯನ್ನು ತಗೊಂಡು ಬೆಣ್ಣೆಯಿಂದ ತುಪ್ಪವನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ತುಪ್ಪವನ್ನು ಕಾಯಿಸ್ಬೇಕಾದ್ರೆ ಏನೇನು ಹಾಕ್ತಿದ್ವಿ ಅಂತ ಹೇಳಿದ್ರೆ ಮೆಂತ್ಯ, ಬೆಳ್ಳುಳ್ಳಿ, ಆಮೇಲೆ ಎಲೆ ಹೇಳಿದ್ರೆ ತಾವು ವಿಳೆದೆಲೆ ಹಾಕ್ತಾ ಇದ್ವಿ, ಆಯ್ತಾ? ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಲವಂಗ ಎಲ್ಲವನ್ನೂ ಹಾಕ್ತಾ ಇದ್ವಿ. ಉದ್ದೇಶ ಇಷ್ಟೇ ಸರ್, ಈ ಪದಾರ್ಥಗಳನ್ನು ಹಾಕಿದಾಗ ಈ ಬೆಳ್ಳುಳ್ಳಿ, ಆಮೇಲೆ ಮತ್ತೆ ಈ ಮೆಂತ್ಯ, ಆಮೇಲೆ ಎಲೆ, ವಿಳೆದೆಲೆ ಎಲ್ಲವನ್ನೂ ಹಾಕಿದಾಗ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಾವು ಹೇರಳವಾಗಿ ತುಪ್ಪದಲ್ಲಿ ಸೇರ್ಪಡೆ ಮಾಡ್ತೀವಿ. ಈ ಥರ ತುಪ್ಪವನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ಕಾಯಿಲೆ ಬರೆಸ್ತಕ್ಕಂಥ ಕೆಲವು ರಾಸಾಯನಿಕಗಳಿರುತ್ತೆ, ಎಲ್ಲವೂ ದೇಹದಿಂದ ನಿರ್ಗಮಿಸುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಆ ಪದಾರ್ಥಗಳನ್ನು ಹಾಕ್ತಾ ಇದ್ವಿ. ಮತ್ತು ಹೆಚ್ಚಿನದಾಗಿ ಕೆಲವರಿಗೆ ತುಪ್ಪ ಸ್ವಲ್ಪ ಸುವಾಸನೆ ಇರಬೇಕು. ಈ ಮೆಂತ್ಯ ಹಾಕೋದ್ರಿಂದ, ಬೆಳ್ಳುಳ್ಳಿ ಹಾಕೋದ್ರಿಂದ, ಆಮೇಲೆ ವಿಳೆದೆಲೆ ಹಾಕೋದ್ರಿಂದ ತುಪ್ಪ ಸುವಾಸನೆಗೊಳ್ಳುತ್ತೆ. ಆದರೆ ನಮ್ಮ ಇಂಡಸ್ಟ್ರಿ ಲೆವೆಲಲ್ಲಿ, ಅಂದರೆ ಕೈಗಾರಿಕಾ ಮಟ್ಟದಲ್ಲಿ ಅವೆಲ್ಲವನ್ನೂ ಹಾಕಿ ನಾವು ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ತುಪ್ಪ ಏನು ನಂದಿನಿ ತುಪ್ಪ ಇದೆ ಅದನ್ನೇ ಕೆಲವರು ತಗೊಂಡೋಗಿ ಅದಕ್ಕೆ ಅವರಿಗೆ ಬೇಕು ಅದನ್ನೆಲ್ಲ ಹಾಕ್ಕೊಂಡು ಮನೆಯಲ್ಲಿ ಅವರು ಇನ್ನೂ ಚೆನ್ನಾಗಿ ಸಮೃದ್ಧಿ ಭರಿತವಾಗಿ ಆ ತುಪ್ಪವನ್ನು ಮಾಡಿ ಉಪಯೋಗಿಸ್ತಾರೆ. 100% ಮಾಡ್ತಾರೆ. ಏನೂ ಆಗಲ್ಲ ಸರ್. ಬಟ್ ಕಾಯಿಸಬಾರ್ದು, ಅದನ್ನು ಬರೀ ಒಂದು 40ರಿಂದ 45 ಡಿಗ್ರಿ ಮಾತ್ರ ಬಿಸಿ ಮಾಡಬೇಕು, ಕಾಯಿಸಬಾರ್ದು, ಜಾಸ್ತಿ ಕಾಯಿಸಬಾರ್ದು ಅದನ್ನು. ಸೊ ಹಾಗಾಗಿ ನಾವು ಹಿಂದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಏನು ತುಪ್ಪವನ್ನು ಮಾಡ್ತಿದ್ವಿ ಅದೇ ಸ್ವಭಾವದ ನಾವು ಗುಣಲಕ್ಷಣಗಳನ್ನು ನಾವು ತುಪ್ಪದಿಂದ ಪಡಿಬೋದು. ಆಮೇಲೆ ಇನ್ನೊಂದು ಕೇಳಿದ್ದೀನಿ ಸರ್. ಹೇಳಿ ಸರ್. ಏನಾದರೂ ಮನೆಯಲ್ಲಿ ಕಾರ್ಯಕ್ರಮ ಮಾಡಬೇಕಾದಾಗ ಈ ಪೂಜೆಗಂತಲೇ ತುಪ್ಪ ಬೇರೆ ತಂದುಬಿಡ್ತಾರೆ, ಯಜ್ಞ ಯಾಗಾದಿಗಳಿಗೆ ಹಾಕೋದಕ್ಕೆ, ಉಪಯೋಗ ಮಾಡೋದಕ್ಕೆ ಬೇರೆ ತರ್ತಾರೆ.
ಯಾವ ಥರ ಬೇರೆ ಅಂದ್ರೆ ಯಾವ ಥರ ಸರ್? ಅದು ಮಾರ್ಕೆಟಲ್ಲಿ ಸಿಗುತ್ತಂತ ಭಾಳ ಚೀಪ್ ಆ್ಯಂಡ್ ಕಾಸ್ಟ್ ಅಂತಂದು ಹಾಕ್ಬಿಡ್ತಾರೆ. ಇಲ್ಲ ಸರ್, ಇಲ್ಲ ಸರ್. ಮಾರ್ಕೆಟಲ್ಲಿ ಯಾವ ತುಪ್ಪನೂ ಕೂಡ ಶುದ್ಧವಾದ ತುಪ್ಪ ಕಮ್ಮಿ ಬೆಲೆಯಲ್ಲಿ ಸಿಗಲ್ಲ. ಅದೇನಾದ್ರು ಸಿಕ್ಕಿದ್ರೆ ನೀವು ಹೇಳಿದ್ರಲ್ಲ ಡಾಲ್ಡಾ, ಡಾಲ್ಡಾ ಅಷ್ಟೇ, ಅದೇ ವ್ಯತ್ಯಾಸ. ಓಕೆ. ಡಾಲ್ಡಾವನ್ನು ಮಾಡಬೇಕಾದ್ರೆ ಅದು ತುಪ್ಪಕ್ಕೆ ಅದು ಇದಾಗಿಲ್ಲ, ಏನು ಕಚ್ಚಾ ಪದಾರ್ಥ ತುಪ್ಪ ಆಗಿರಲ್ಲ, ಅದು ಡಾಲ್ಡಾ ವನಸ್ಪತಿ ಅಂತ ಬರುತ್ತೆ. ಅದನ್ನು ಅವರು ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡಿಸ್ಬಿಟ್ಟು ಅದನ್ನು ಡಾಲ್ಡಾ ಅಂತೇಳಿ ಮಾಡಿಬಿಟ್ಟು ಮಾಡ್ತಾರೆ. ಸೊ ನಿಮ್ಮ ನಂದಿನಿ ತುಪ್ಪ ಒಂದೇ ಬ್ರ್ಯಾಂಡು, ಊಟಕ್ಕೂ ಅದೇ, ಪೂಜೆಗೂ ಅದೇ, ಎಸ್, ಎಲ್ಲದಕ್ಕೂ ಅದೇ, ಸರ್ವವ್ಯಾಪಿ. ಸರ್ವವ್ಯಾಪಿ. ಎಸ್. ನೋಡಿ ಅಕ್ಕ ತಂಗಿಯರು ನೆನ್ಪಿಟ್ಕೋಬೇಕು ಎಷ್ಟು ಶುದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಕಣ್ಣಾರೆ ತೋರಿಸ್ತಾ ಇದೀವಿ, ಯಾವುದೋ ಮುಚ್ಚುಮರೆ ಏನು ಮಾಡಿಲ್ಲ. ಹಾಗಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ನಂದಿನಿ ಬೆಣ್ಣೆ ಮತ್ತು ತುಪ್ಪ ಎರಡಕ್ಕೂ ವಿಶೇಷವಾದ ಜಾಗ ಇರಲಿ. ಮತ್ತು ರೈತರು ಅರ್ಥ ಮಾಡ್ಕೋಬೇಕಾಗಿದೆ, ನಿಮ್ಮ ಒಂದು ಹನಿ ಹಾಲನ್ನು ನಮ್ಮ ಸಿಬ್ಬಂದಿ ವರ್ಗ ಎಷ್ಟು ಚಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ಕಷ್ಟಪಟ್ಟು ನಿಮ್ಮ ಹಾಲನ್ನು ಕಾಪಾಡಿ ಗ್ರಾಹಕರಿಗೆ ತಲುಪಿಸ್ತಾರೆ ಅನ್ನೋದನ್ನು ಕೂಡ ನೀವು ನೋಡಬೇಕಾಗಿದೆ. ನೋಡಿ, ಬನ್ನಿ ಮುಂದಿನ ಪ್ರೊಸೆಸ್ಗೆ ಹೋಗೋಣ. ಬನ್ನಿ ಸರ್. ಇದು ಗೀ ಬಾಯ್ಲರಲ್ಲಿ ತುಪ್ಪ ಬಾಯ್ಲಿಂಗ್ ಆಗ್ತಾ ಇದೆ ಸರ್. ನಾವು ಅಲ್ಲಿ ಆವಾಗಲೇ ಮೆಲ್ಟಿಂಗ್ ವ್ಯಾಟಲ್ಲಿ ನೋಡಿಸ್ದಂಗೆ ಅಲ್ಲಿ 70 to 80 ಡಿಗ್ರಿವರೆಗೂ ಮೆಲ್ಟ್ ಆಗುತ್ತೆ. ಆ ಮೆಲ್ಟ್ ಆಗಿದ್ದನ್ನ ತುಪ್ಪವನ್ನು ನಾವಿಲ್ಲಿಗೆ ಪಂಪ್ ಮಾಡ್ಕೊತೀವಿ ಬಾಯ್ಲರ್ಗೆ. ಈ ಬಾಯ್ಲರಲ್ಲಿ ನಾವು 180 to 120 ಡಿಗ್ರಿವರೆಗೂ ಕಾಯಿಸ್ತೀವಿ ಸರ್ ತುಪ್ಪನ ನಮ್ಮ ಕಾಯಿಸಾದ್ಮೇಲೆ QCಗೆ ಸ್ಯಾಂಪಲ್ ಕೊಡ್ತೀವಿ. ನಮ್ಮದು ಗೀ QC ಸ್ಯಾಂಪಲ್ ಎಲ್ಲ ಓಕೆ ಆದಮೇಲೆ ಏನು ಮಾಯಿಶ್ಚರ್ ಇರಬೇಕು ಆ್ಯಸ್ ಪರ್ QC ಸ್ಟ್ಯಾಂಡರ್ಡ್ಸು, ಆ ಮಾಯಿಶ್ಚರ್ನ ಮೇಂಟೈನ್ ಮಾಡಿಕೊಂಡು ನಾವಿಲ್ಲಿ ತುಪ್ಪ ಕಾಯಿಸ್ತಾ ಇರ್ತೀವಿ. ಅದು ಒಂದು ಶಿಫ್ಟಿಗೆ ಇದು 2 kl, ಇದು 1 kl, ಟೋಟಲ್ಲು 3 kl ತುಪ್ಪ ಕಾಯಿಸ್ಬೋದು ಸರ್. ನಾವಿಲ್ಲಿ ಪ್ರತಿದಿನಕ್ಕೆ 6 kl ಮಾಡ್ತೀವಿ ಸರ್. ಶಿಫ್ಟಿಗೆ 3 kl ಅಂತಂದರೆ ಒಂದು ದಿನಕ್ಕೆ 6000 kg ತುಪ್ಪನ ಇಲ್ಲಿ ತಯಾರು ಮಾಡ್ತೀವಿ ಸರ್ ನಾವು. ಇದು ಆದಮೇಲೆ ತುಪ್ಪ ಬಾಯ್ಲಿಂಗ್ ಆದಮೇಲೆ ಆಮೇಲೆ ಕ್ಲಾರಿಫೈಯರ್ ಅಂತಿದೆ ಸರ್. ಅಲ್ಲಿ ಕ್ಲಾರಿಫೈಯರ್ ಮುಖಾಂತರ ನಾವು ಇದರೊಳಗಡೆ ಏನು ರೆಸಿಡ್ಯೂ ಇರುತ್ತೋ ಅದು ಕಂಪ್ಲೀಟ್ ಅದು ಫಿಲ್ಟರ್ ಆಗಿಬಿಟ್ಟು ಕ್ಲಾರಿಫೈಯರ್ ಇದ್ರ ಮುಖಾಂತರ ನಮಗೆ ಸೆಟ್ಲಿಂಗ್ ಟ್ಯಾಂಕಿಗೆ ಪಂಪ್ ಮಾಡ್ಕೊತೀವಿ ಗೀನ. ಆ ಸೆಟ್ಲಿಂಗ್ ಟ್ಯಾಂಕಲ್ಲಿ ಕೂಲಿಂಗ್ ಮಾಡೋಕ್ಕೆ ಬಿಡ್ತೀವಿ. ಕೂಲಿಂಗ್ ಆಗುತ್ತೆ. ಕೂಲಿಂಗ್ ಆದ ತಕ್ಷಣ ಮತ್ತೆ ನಾವು ಅಗೇನ್ ಪ್ಯಾಕಿಂಗ್ ತೊಗೊತೀವಿ ಗೀನ. ಪ್ಯಾಕಿಂಗಲ್ಲಿ 37 to 38 ಡಿಗ್ರಿ ಅಷ್ಟರೊಳಗಡೆ ನಾವು ಪ್ಯಾಕ್ ಮಾಡ್ತೀವಿ ಸರ್. ಗೀ ಪ್ಯಾಕಿಂಗ್ ಟೆಂಪರೇಚರ್ 37 to 40 ಇಟ್ಕೊಂಡು ಗೀ ನಮ್ಮಲ್ಲಿ ಗೀ ಸ್ಯಾಚೆಟ್ಟು, ಪೆಟ್ ಜಾರು, ಟಿನ್ನು, 5 ಲೀಟ್ರ್ ಜಾರು, ಆ ಥರ ಪ್ಯಾಕಿಂಗ್ ಡಿಫ್ರೆಂಟ್ ನಾವು ಆ್ಯಸ್ ಪರ್ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಡಿಫ್ರೆಂಟ್ ಪ್ಯಾಕಿಂಗ್ ಇದರಲ್ಲಿ ನಾವು ಪ್ಯಾಕಿಂಗಿಗೆ ತೊಗೊತೀವಿ ಸರ್. ಬೆಣ್ಣೆಯಿಂದ ತುಪ್ಪವನ್ನು ಉತ್ಪಾದನೆ ಆದಮೇಲೆ ಅದನ್ನು ನಾವು ಪ್ಯಾಕಿಂಗ್ ವಿಭಾಗಕ್ಕೆ ಈಗ ನಾವಿಲ್ಲಿ ಬಂದಿದ್ದೀವಿ. ಇಲ್ಲಿ ನಾವು ಮುಖ್ಯವಾಗಿ ಪಟ್ಟಣಗಳಲ್ಲಿ ನಾವು ಪ್ಯಾಕ್ ಮಾಡ್ತೇವೆ. ಅದು 500 ಮಿಲಿ ಮತ್ತು 1000 ಮಿಲಿ ತುಪ್ಪವನ್ನು ನಾವು ಪ್ಯಾಕ್ ಮಾಡ್ತೇವೆ. ಹಾಗೆಯೇ ಪೆಟ್ ಜಾರ್ ಅಂತ ಇದೆ. ಆ ಪೆಟ್ ಜಾರಲ್ಲಿ ನಾವು 200 ಮಿಲಿ, 500 ಮಿಲಿ ಮತ್ತು 1000 ಮಿಲಿ ಇದನ್ನು ನಾವು ಅಷ್ಟು ಗಾತ್ರದಲ್ಲಿ ನಾವು ಅದನ್ನು ಪ್ಯಾಕ್ ಮಾಡ್ತೇವೆ. ಹಾಗೆಯೇ 15 kg ಟಿನ್ಗಳಲ್ಲೂ ಕೂಡ ನಾವು ತುಪ್ಪವನ್ನು ಪ್ಯಾಕ್ ಮಾಡ್ತೇವೆ. 5 ಲೀಟ್ರ್ ಜಾರ್ ಕೂಡ ನಾವು ತಯಾರು ಮಾಡ್ತೇವೆ. ಇತ್ತೀಚೆಗೆ ಬಹುಶಃ ತಮಗೂ ಗೊತ್ತಿರಬೇಕು, ನಂದಿನಿ ತುಪ್ಪವನ್ನು ನಕಲಿ ಮಾಡಿದ್ರು. ಬಹುಶಃ ಅದು ರಾಜ್ಯಾದ್ಯಂತ ಎಲ್ಲ ಪ್ರಚಾರ ಆಗಿತ್ತು. ಅದಕ್ಕೆ ಆ ನಕಲಿ ತುಪ್ಪವನ್ನು ನಾವು ತಡೆಗಟ್ಟಬೇಕು ಅಂತೇಳಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ವ್ಯಾಪ್ತಿಯಲ್ಲಿ ಹೊಸದಾಗಿ ಒಂದು ಇದನ್ನು ಏನೋ ಪ್ರೊಸೀಜರ್ ತಟ್ಟಿದ್ದಾರೆ. ಅದು QR ಕೋಡ್ ಅಂತ ನಾವು ಹೇಳ್ತೇವೆ. ಪ್ರತಿ ಒಂದು ಪ್ಯಾಕೆಟಿಗೂ, ಪ್ರತಿ ಒಂದು ಪೆಟ್ ಜಾರ್ಗೂ ಕೂಡ ಆ QR ಕೋಡನ್ನು ನಾವು ಅಂಟಿಸ್ತೇವೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ನಮ್ಮಲ್ಲಿ ಏನು ಉತ್ಪಾದನೆ ಆಯಿತು ಆ ತುಪ್ಪದ ವಿವರಗಳು ನಮಗೆ ದೊರಕುತ್ತೆ. ಹೌದಾ? ಹೌದು. ಆಮೇಲೆ ಇದು ಶುದ್ಧ ತುಪ್ಪ, ನಕಲಿ ತುಪ್ಪ ಅಲ್ಲ ಅಂತಕ್ಕಂಥದ್ದನ್ನ ಸಾಬೀತುಪಡಿಸುತ್ತೆ. ಇದು ಸ್ಕ್ಯಾನ್ ಮಾಡಿ ನೋಡಬಹುದಾ? 100% ಸರ್, ಮಾಡೋಣ. ಇದು ಪೆಟ್ ಜಾರ್. ಇದು ನಾವು ಈ ಥರ ನಮ್ಮ ಪ್ಯಾಕೆಟ್ಗಳ ಮೇಲೆ, ಆಮೇಲೆ ಈ ಥರ ಜಾರ್ಗಳ ಮೇಲೆ ಇದು ನಮ್ಮದೇ ತುಪ್ಪ ಅಂತ ಖಾತ್ರಿಪಡಿಸಲಿಕ್ಕೆ ಈ QR ಕೋಡ್ನ ಒಂದು ಅಂಟಿಸ್ತಕ್ಕಂಥ ಒಂದು ವಿಧಿವಿಧಾನವನ್ನು ನಾವು ಕಳೆದ 1-1.5 ತಿಂಗಳಿಂದನೂ ಕೂಡ ನಾವು ಇದನ್ನು ಆರಂಭ ಮಾಡಿದ್ದೇವೆ. ಮಾರುಕಟ್ಟೆ ಕಳಿಸ್ತಕ್ಕಂಥ ಯಾವುದೇ ಒಂದು ಪ್ಯಾಕೆಟ್ ಇರಲಿ, ಯಾವುದೇ ಒಂದು ಪೆಟ್ ಜಾರ್ ಇರಲಿ, ಈ QR ಕೋಡನ್ನು ಒಳಗೊಂಡಿರುತ್ತೆ. ಗ್ರಾಹಕರು ಹೇಗೆ ಯಾವ ರೀತಿ ಖಾತ್ರಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಈ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಇದು ಯಾವ ದಿನ ಉತ್ಪಾದನೆ ಆಗಿದೆ, ಇದು ಯಾವ ತುಪ್ಪ, ಅದರಲ್ಲಿ ಏನೇನು ಕಂಟೆಂಟ್ಗಳಿದೆ ಈ ತುಪ್ಪದಲ್ಲಿ ಎಲ್ಲವನ್ನೂ ಕೂಡ ಇದು ತೋರಿಸುತ್ತೆ. ಮತ್ತು ಇದು ಯಾವಾಗ ಬಾಳಿಕೆ ಅವಧಿ ಇದರದ್ದು ಯಾವಾಗ ಮುಗೀತದೆ ಎಲ್ಲವನ್ನೂ ಕೂಡ ಈ QR ಕೋಡಲ್ಲಿ ನಾವು
ಕಂಡುಹಿಡ್ಕೋಬಹುದು. Okay. ಗ್ರಾಹಕರು ತುಂಬಾ ಸುಲಭವಾಗಿ ಅದನ್ನ ಸ್ಕ್ಯಾನ್ ಮಾಡಬಹುದು. ನೀವು ಮೊದಲಿನಿಂದ ತೋರಿಸಿ, ನನ್ನ ಮೊಬೈಲಲ್ಲಿ ಏನಿಲ್ಲಪ್ಪ, QR ಕೋಡ್ ಹೆಂಗ್ ಬರುತ್ತೆ ಅಂತ ತೋರಿಸಿ. ಇದು ಸ್ಕ್ಯಾನ್ ಮಾಡ್ತೀವಿ ಸರ್ ನಿಮ್ಮ ಎದುರುಗಡೆ. Okay. ಅದು ಡೀಟೇಲ್ಸ್ ಹೇಗೆ ಅಂತ ಹೇಳಿ ನೀವು ಬಂದಟ್ಟು ಯಾವ್ರಿಗೆ ಎಲ್ಲಿಗೆ ಹೋಗ್ಬೇಕು ಮೊದಲು ನಾವು? ಇದು QR ಕೋಡ್ ಅಂತ ಅಂದ್ಬಿಟ್ಟು ಆ್ಯಪ್ ಇಲ್ಲಿರುತ್ತೆ ಸರ್. QR ಕೋಡ್ ಅಂತಾನೆ ಒಂದು ಆ್ಯಪ್ ಬರುತ್ತೆ. ಆ್ಯಪ್ ಬರುತ್ತೆ. ಹಾ ಆ್ಯಪ್ಗೆ ಹೋಗಿ ಹಂಗಾದ್ರೂ ಮಾಡ್ಬೋದು. ಇದ್ರಲ್ಲಿ ಗೂಗಲ್ ಅಲ್ಲಿ ಮಾಡ್ಬೋದು ಸರ್. ಹಾ ಗೂಗಲ್ ಅಲ್ಲಿ ಎಲ್ಲರದು ಇರುತ್ತಲ್ಲ, ಗೂಗಲ್ ಮಾಡ್ಬೋದು. ಇದಿರುತ್ತಲ್ಲ ಸರ್, Lens ಇರುತ್ತಲ್ಲ ಇಲ್ಲಿ ಗೂಗಲ್ ಲೆನ್ಸ್ ಹೋಗ್ಬಿಟ್ಟು ಹಾ ಗೂಗಲ್ ಲೆನ್ಸ್. ಹಾ ಹಂಗಾದ್ರೂ ಮಾಡ್ಬೋದು. ಹಾ ಸರ್ಚ್ ಬಾರ್ಕೋಡ್ ಬರುತ್ತೆ, ಹಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ KMF ನಂದಿನಿ .coop ಅಂತ ಬರುತ್ತೆ. ಹೋ ಹೋ ಹೋ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪ್ರಾಡಕ್ಟ್ ಡೀಟೇಲ್ ಬರುತ್ತೆ. ನೋಡಿ ಸರ್. ನೋಡಿ ಬಂತು. ತಿಳ್ಕೊಂಡು ಹೇಳ್ತೀನಿ ನಾನು. ಸರ್ ಈಗ ನಿಮ್ಮ ಎದುರುಗಡೆ ನಮ್ಮಲ್ಲಿ ತಯಾರಾಗಿರ್ತಕ್ಕಂಥ 1 kg ಪೆಟ್ ಜಾರಿಗೆ ನಾವು QR ಕೋಡನ್ನು ಅಂಟಿಸಿದ್ದೇವೆ. ಆ QR ಕೋಡನ್ನು ನಾವು ನಿಮ್ಮ ಕಣ್ಣೆದುರೇ ಸ್ಕ್ಯಾನ್ ಮಾಡಿದ್ದೇವೆ. ಏನೇನು ಡೀಟೇಲ್ ಅದರಲ್ಲಿ ಬರುತ್ತೆ, ಏನೇನು ವಿವರಗಳು ಬರುತ್ತೆ ಅಂತಕ್ಕಂತ ನಾನು ಹೇಳಿ ಹೊರಟೆ. ಅದರಲ್ಲಿ ನೋಡಿ ಸರ್, ತುಪ್ಪ ಎಲ್ಲಿ ತಯಾರಾಗಿದೆ, ಮದರ್ ಡೈರಿನಲ್ಲಿ ತಯಾರಾಗಿದೆ. ನಂದಿನಿ ಪ್ಯೂರ್ ಗೀ ಪೆಟ್ ಜಾರ್ 1 ಲೀಟರ್, ಇದ್ರ ಕ್ವಾಂಟಿಟಿ 1 ಲೀಟರ್. ಪ್ರಾಡಕ್ಟ್ ನಂದಿನಿ ಪ್ಯೂರ್ ಗೀ ಪೆಟ್ ಜಾರ್ 1 ಲೀಟರ್. ಬ್ಯಾಚ್ ನಂಬರ್ MDC09. ಬ್ಯಾಚ್ ನಂಬರ್ ಇವತ್ತಿನ ಡೇಟ್ ಸರ್. ಇವತ್ತಿಂದು ಆಯ್ತಾ ಸರ್? ಆಮೇಲೆ ನೋಡಿ, ಮ್ಯಾನುಫ್ಯಾಕ್ಚರರ್ ಮದರ್ ಡೈರಿ, ಮ್ಯಾನುಫ್ಯಾಕ್ಚರ್ಡ್ ಆನ್ 9/3/2026, ಎಕ್ಸ್ಪೈರಿ ಡೇಟ್ 8/12/2026, ಕಸ್ಟಮರ್ ಕೇರ್ ನಂಬರ್, ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ ನಮ್ಮದು, ಆಮೇಲೆ ಯಾರು ಮಾರ್ಕೆಟ್ ಮಾಡೋದು, ಆಮೇಲೆ ಸೀರಿಯಲ್ ನಂಬರ್ ಏನು, ಇಷ್ಟು ವಿವರಗಳನ್ನು ಕೂಡ ಸ್ಕ್ಯಾನ್ ಮಾಡಿದ್ರೆ ಗ್ರಾಹಕರಿಗೆ ಈ ವಿವರಗಳು ಸಿಗುತ್ತೆ. ಫ್ಯಾಟ್ನು ಬರುತ್ತೆ ಸರ್. ಯಾವುದು? ಆಮೇಲೆ ಸರ್ ಅದರಲ್ಲಿ ಏನೇನು ಪೋಷಕ, ಆಗಲೇ ಹೇಳಿದೆ ನಾನು, ಅದರಲ್ಲಿ ಏನೇನು ಒಳಗೊಂಡಿದೆ ಅದು ಅಂತ. ಆ ಪೋಷಕಾಂಶಗಳು ಏನೇನಿದೆ ಅದು ಕೂಡ ನಮಗೆ ಇಲ್ಲಿ ಬರುತ್ತೆ ನೋಡಿ, ಪ್ರತಿಯೊಂದು ಕೂಡ. ಓಕೆ. ಎಷ್ಟು ಎನರ್ಜಿ, ಎಷ್ಟು ಕಾರ್ಬೋಹೈಡ್ರೇಟು, ಫ್ಯಾಟ್ ಎಷ್ಟಿರುತ್ತೆ, ಟೋಟಲ್ ಶುಗರು, ಆ್ಯಡೆಡ್ ಶುಗರ್ ಏನಾದ್ರು ಇದ್ದರೆ, ಟೋಟಲ್ ಫ್ಯಾಟ್ ನೋಡಿ 99.7 ಫ್ಯಾಟ್ ಅಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಅಷ್ಟು ಶೇಕಡ ಇದೆ. ಆ ಎಲ್ಲ ವಿವರಗಳು ಕೂಡ ಇದರಲ್ಲಿ ನಮ್ಮ QR ಕೋಡಲ್ಲಿ ದಾಖಲಾಗಿರುತ್ತೆ. ಇದರಿಂದ ಗ್ರಾಹಕರಿಗೆ ಏನು, ನಮ್ಮದೇ ತುಪ್ಪವನ್ನು ಅವರು ತಗೊಂಡು ಆ QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಈ ವಿವರಗಳು ಬಂದರೆ ಅದು ತುಪ್ಪ ನಮ್ಮದೇ, 100% ನಾವೇ ಗ್ಯಾರಂಟಿ. 100% ಯಾರು ಕಾಪಿನೂ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ನಾಟ್. ನಮ್ಮ ಪ್ಯಾಕೆಟ್ಗೆಲ್ಲ ಮೇಲೂ QR ಕೋಡ್ ಇರುತ್ತೆ. ಇದನ್ನ ಸ್ಕ್ಯಾನ್ ಮಾಡಿದ್ರು ಸಹ ಈಗ ನಮ್ಗೆ ಏನು ವಿವರ ಬಂತು ಅದೇ ವಿವರ ಬರುತ್ತೆ. ಓಕೆ. ಸೊ ಈ ಎಲ್ಲ ಪ್ರಾಡಕ್ಟ್ ಮೇಲೂ ನಿಮ್ದು ಹಿಂಗೆ ಇದೆ ಈಗ? ತುಪ್ಪದಲ್ಲಿ ಮಾತ್ರ ಬರೀ ತುಪ್ಪದಲ್ಲಿ ಮಾತ್ರ ಇದೆ. ಇದನ್ನ ಇವತ್ತಿನ ಪೇಪರ್ನಲ್ಲಿ ನಮ್ಮ KMF MD ಅವರು ಒಂದು ಇದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಎಲ್ಲ ಉತ್ಪನ್ನಗಳ ಮೇಲೂ ಕೂಡ ಇದರ QR ಕೋಡ್ ಅಳವಡಿಕೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ನಮ್ಮ KMF MD ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ. ನಾನು ಈ ಮೊದಲು ಹೇಳ್ತಿದ್ದೆ, ಕೇಳ್ಕೊತಿದ್ದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೈಯಲ್ಲಿ ಈಸಿ ಸಿಗುತ್ತೆ, ಯಾರಿಗೆ ಏನು ಬೇಕು ಅದನ್ನು ಕಮೆಂಟ್ ಹಾಕಬೇಡಿ, ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡ್ಬೇಕಂತ ಹೇಳ್ತಾರೆ. ನಾನಿಲ್ಲಿ ಬಂದು ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡಿದ್ದಕ್ಕೋಸ್ಕರ ನನಗಿದನ್ನು ಹೇಳೋ ಹಕ್ಕಿದೆ. ಹಾಗಾಗಿ ಯಾವುದೇ ಪ್ರಿಸರ್ವೇಟಿವ್ ಅಲ್ವಾ, ಇಲ್ಲಿ ಎಂಥದ್ದು ಇಲ್ಲ, ಏನು ಹಾಕೋದಿಲ್ಲ ಅಲ್ವಾ? ಹಾಂ, ಹಾಗಾಗಿ ಬಳಸ್ತೇವೆ, ನೇರವಾಗಿ ನಿಮ್ಮ ಮನೆಗೆ ತಲುಪುತ್ತೆ. ಯೋಚನೆ ಮಾಡಿರಿ. ಆಮೇಲೆ ನೋಡೋರು ಕೂಡ ಸ್ವಲ್ಪ ಗಮನ ಇಟ್ಟು ಇವನ್ನೆಲ್ಲ ಎಪಿಸೋಡ್ಗಳು ನೋಡಿದರೆ ನಿಮಗೂ ಗೊತ್ತಾಗುತ್ತೆ ST ಸಿಬ್ಬಂದಿ ಕಷ್ಟಪಟ್ಟು ನಿಮಗೆ ಪ್ಯೂರ್ ಆಗಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ. ಹಾಗಾಗಿ ಏನು ಸೋಷಿಯಲ್ ಮೀಡಿಯಾಗಳು ಜಾಗ್ರತೆ ವಹಿಸಿ ಒಳ್ಳೆಯದನ್ನು ಹೇಳೋಣ ಜನಕ್ಕೆ, ಕೆಟ್ಟದ್ದು ಹೇಳೋಣ, ಇಲ್ಲ ಅಂತ ಏನಿಲ್ಲ, ಇದ್ದರೆ ಅಲ್ವಾ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನೇನೋ ಹಾಕಬೇಡಿ ಅನ್ನೋದು ನನ್ನ ಸವಿನಯ ವಿನಂತಿ. ಹಾಂ, ನೆಕ್ಸ್ಟ್. ಅದೇ ಸರ್, ಇದು ಚೈಲ್ಡ್ QR ಕೋಡು. ಇದು ನಾವು ಬಾಕ್ಸ್ ಮೇಲೆ ಪೇರೆಂಟ್ QR ಕೋಡನ್ನು ಅಂಟಿಸ್ತೀವಿ. ಈಗ ನಾವು ಒಂದು ಬಾಕ್ಸ್ಗೆ ಒಂದು 1 ಲೀಟರ್ ಆದ್ರೆ 12 ಜಾರ್ಸ್ ಇಡ್ತೀವಿ. 12 ಜಾರ್ಸ್ ಚೈಲ್ಡ್ಗೂ ಮತ್ತು ಇದು ಪೇರೆಂಟ್ಗೂ ಮ್ಯಾಪಿಂಗ್ ಮಾಡ್ತೀವಿ. ಇದು ಈಗ ಮ್ಯಾಪಿಂಗ್ ಆದ್ಮೇಲೆ ಇದು ಮ್ಯಾಪಿಂಗ್ ಆಗಿ ಇದು ಕಂಪ್ಲೀಟ್ ಆದ್ಮೇಲೆ ಫಿನಿಶ್ ಕೊಟ್ಟು ಕ್ಲೋಸ್ ಮಾಡ್ತೀವಿ. ಆವಾಗ ಕಂಪ್ಲೀಟ್ QR ಕೋಡ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ. ಆಮೇಲೆ ನಾವು ಡಿಸ್ಪ್ಯಾಚ್ ಮಾಡಬೇಕಾದ್ರೆ ಈ ಪೇರೆಂಟ್ QR ಕೋಡನ್ನು ನಾವೀಗ ಇಷ್ಟು ಬಾಕ್ಸ್ ಡಿಸ್ಪ್ಯಾಚ್ ಮಾಡ್ತೀವಿ ಅಂದರೆ ಇಷ್ಟು ಬಾಕ್ಸನ್ನು ಸ್ಕ್ಯಾನ್ ಮಾಡಿ ಆಮೇಲೆ ಅಲ್ಲಿ BSDಗೆ ನಾವು ಸಪ್ಲೈ ಮಾಡ್ತೀವಿ. ಅವಾಗ ಡಿಪೋಗೆ ನಾವು ಬೆಂಗಳೂರು ಸೇಲ್ಸ್ ಡಿಪೋ ಅಂತಿದೆ ನಮಗೆ, ಎಲ್ಲಿಗೆ ಸರಬರಾಜು ಮಾಡ್ತೀವೋ ಅಲ್ಲಿಗೆ ನಾವು ಇದನ್ನು ಸ್ಕ್ಯಾನ್ ಮಾಡಿ ಕಂಪ್ಲೀಟ್ ಸರಬರಾಜು ಮಾಡ್ತೀವಿ. ಆವಾಗ ಅಲ್ಲಿ ನಮಗೆ ಲೊಕೇಶನ್ ಕೂಡ ಟ್ರೇಸ್ ಆಗುತ್ತೆ, ಎಲ್ಲಿವರೆಗೂ ನಾವು ಇದು ಕಂಪ್ಲೀಟ್ ಅಲ್ಲಿ ಎಲ್ಲಿವರೆಗೂ ನಾವು ತಲುಪಿಸ್ತೀವೋ ಅಲ್ಲಿವರೆಗೂ ಇದು ಲೊಕೇಶನ್ ಕೂಡ. ಮುಖ್ಯವಾಗಿ ನಮಗೆ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ಹೊರದೇಶಗಳಲ್ಲೂ ಕೂಡ ತುಪ್ಪಕ್ಕೆ ಸಾಕಷ್ಟು ನಮಗೆ ಬೇಡಿಕೆ ಬರ್ತಾ ಇದೆ. ಮುಖ್ಯವಾಗಿ ನಾವು ದುಬೈ, ಸೌದಿ ಅರೇಬಿಯಾ ಮತ್ತು
ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ ಈ ಒಂದು ದೇಶಗಳಿಗೆ ನಾವು ತುಪ್ಪವನ್ನು ಕೂಡ ರಫ್ತು ಮಾಡ್ತಾ ಇದ್ದೇವೆ. ಒಟ್ಟು ದುಬೈಗೆ ಇಲ್ಲಿವರೆಗೆ 42,600 kg ತುಪ್ಪ, ಮತ್ತು ಸೌದಿ ಅರೇಬಿಯಾಕ್ಕೆ 7,800 kg ತುಪ್ಪ, ಹಾಗೆಯೇ ಅಮೇರಿಕಕ್ಕೆ 7,933 kg ತುಪ್ಪ ಮತ್ತು ಆಸ್ಟ್ರೇಲಿಯಾಕ್ಕೆ 1,058 kg ತುಪ್ಪವನ್ನು ನಾವು ಇಲ್ಲಿವರೆಗೆ ರಫ್ತು ಮಾಡಿದ್ದೇವೆ. ಅವರಿಗೆ ಮುಖ್ಯವಾಗಿ ನಾವು ಈ ಪೆಟ್ ಜಾರ್ ಅಂತ ನಾನೇನು ಹೇಳಿದೆ, ಈ ಪೆಟ್ ಜಾರ್ಗಳಲ್ಲಿ ನಾವು ರಫ್ತು ಮಾಡ್ತಾ ಇದ್ದೇವೆ. ಈ ಪೆಟ್ ಜಾರ್ಗಳಲ್ಲಿ ಅವರದೇ ಆದ ಭಾಷೆನಲ್ಲಿ ಇಲ್ಲಿ ಮುದ್ರಣ ಮಾಡಿರ್ತಾರೆ. ಸೌದಿ ಅರೇಬಿಕ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅರೇಬಿಕ್ ಲ್ಯಾಂಗ್ವೇಜ್ ಏನಿದೆ ಅವರ ಒಂದು ಅಗತ್ಯಕ್ಕೆ ತಕ್ಕಂತೆ ನಾವು ಇದನ್ನು ಮಾಡ್ತಾ ಇದ್ದೇವೆ. ಬಟ್ ಕನ್ನಡ ಅಂತೂ ಇದ್ದೇ ಇರುತ್ತೆ. ಕನ್ನಡ ಇರುತ್ತೆ, ಏಕೆಂದರೆ ನಾವು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಪ್ರತೀಕ ಕನ್ನಡ. ಸೊ ಹಾಗಾಗಿ ನಾವು ಅದನ್ನು ಪದವನ್ನು ಹಾಗೆ ಬಿಟ್ಟಿದ್ದೇವೆ. ಮುಖ್ಯವಾಗಿ ಎಲ್ಲೆಲ್ಲಿ ಅವರಿಗೆ ಬದಲಾವಣೆಗಳು ಬೇಕು, ಇಲ್ಲಿ ನೋಡಿ ನಾವು ಕಾಂಪೋಸಿಷನ್ ಏನಿದೆ ಅದರ ಸಂಯೋಜನೆ ತುಪ್ಪದಲ್ಲಿ ಅದನ್ನು ಕೂಡ ನಾವು ಅವ್ರ ಭಾಷೆಯಲ್ಲಿ ಅವರಿಗೆ ಅರ್ಥವಾಗೋ ರೀತಿಯಲ್ಲಿ ನಾವು ಅದನ್ನು ಅಚ್ಚು ಮಾಡಿಸಿದ್ದೇವೆ. ಈ ಪ್ಯಾಕಿಂಗ್ ಮೆಟೀರಿಯಲಲ್ಲಿ ಅವರಿಗೆ ನಾವು ತುಪ್ಪವನ್ನು ತುಂಬಿಟ್ಟು ಅವರ ಬೇಡಿಕೆಗೆ ತಕ್ಕಂತೆ ನಾವು ಇಲ್ಲಿಂದ ರಫ್ತು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಅಮೇರಿಕದ ಕೊಡಿ, ಇದು ಆಸ್ಟ್ರೇಲಿಯಾ ಸರ್. ಇಲ್ಲಿ ಹಾಂ, ಅದು ಆಸ್ಟ್ರೇಲಿಯಾಕ್ಕೆ ಕಳಿಸ್ತಕ್ಕಂಥದ್ದು. ಅಲ್ಲಿ ಆಸ್ಟ್ರೇಲಿಯಾಕ್ಕೆ ಕಳಿಸ್ತಕ್ಕಂಥ ತುಪ್ಪದ ಜಾರ್ಗಳು. ಹಾಗೆ ನಂದಿನಿ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗದೆ ಇವಾಗ ಹೊರ ರಾಜ್ಯ ಮತ್ತು ನಮ್ಮ ದೇಶದ ಎಲ್ಲೆಯನ್ನು ಕೂಡ ದಾಟಿರ್ತಕ್ಕಂಥದ್ದು ನಮ್ಮ ಎಲ್ಲರೂ ಕೂಡ ಒಂದು ಸಂತೋಷದ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಥ್ಯಾಂಕ್ ಯು.